ಸದನದಲ್ಲಿ ವಿಶ್ವ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೇಂದ್ರ ಸಂಪುಟದಿಂದ ವಜಾ ಮಾಡಿ ಗಡೀಪಾರು ಮಾಡುವಂತೆ ಕೇಂದ್ರ ಬಿಜೆಪಿ ಸರ್ಕಾರವನ್ನು ಒತ್ತಾಯಿಸಿ ಆನೇಕಲ್ ತಾಲೂಕಿನ ಸರ್ಜಾಪುರ ವೃತ್ತದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಬೃಹತ್ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಗೆ ವಿಸಿಕೆ ಪಕ್ಷದ ಕಾರ್ಯಕರ್ತರು ಹಾಗೆಯೇ ಮುಸ್ಲಿಂ ಸಮುದಾಯ ಯುವಕರು ಸಹ ಪ್ರತಿಭಟನೆ ಸಾಥ್ ನೀಡಿದ ದೃಶ್ಯ ಕಂಡುಬಂತು. ಸರ್ಜಾಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಟದ ಮೈದಾನದಿಂದ ಸರ್ಜಾಪುರ ವೃತ್ತದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿ ನಂತರ ಅರ್ಧ ಗಂಟೆಗೂ ಹೆಚ್ಚು ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಇನ್ನು ರಸ್ತೆ ಬಂದ್ ಮಾಡಿದ್ದ ಹಿನ್ನೆಲೆಯಲ್ಲಿ ಸುಮಾರು 5 ಕಿಲೋಮೀಟರ್ನಷ್ಟು ಟ್ರಾಫಿಕ್ ಜಾಮ್ ಆಗಿದ್ದ ದೃಶ್ಯ ಕಂಡುಬಂತು. ಇನ್ನು ಇದೇ ಸಂದರ್ಭದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪ್ರತಿಕೃತಿಯನ್ನು ಪ್ರತಿಭಟನಾಕಾರರು ಬೆಂಕಿಯಲ್ಲಿ ಸುಟ್ಟು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ವೈ ಶ್ರೀರಾಮುಲು, ವಿಸಿಕೆ ಪಕ್ಷದ ರಾಜ್ಯ ಕಾರ್ಯದರ್ಶಿ ಎಂಸಿ ಹಳ್ಳಿ ವೇಣು, ಹೋರಾಟಗಾರರಾದ ಸರ್ಜಾಪುರ ಎಸ್ ರಮೇಶ್, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ಎಂ ಶ್ರೀನಿವಾಸ್ ಬುಡಗಪ್ಪ, ಹೋರಾಟಗಾರರಾದ ಅಡಿಗಾರ ಕಲ್ಲಹಳ್ಳಿ ಶ್ರೀನಿವಾಸ್, ಡಾಕ್ಟರ್ ಚೇನಪ್ಪ ಚಿಕ್ಕಹಗಡೆ, ರಾವಣ, ಡಾಕ್ಟರ್ ಮಂಜು ಸರ್ಜಾ, ಗೋವಿಂದ್, ರಾಜು, ಸಿಕೆ ರಾಮು, ಲಕ್ಷ್ಮಣ್, ಕೂಗೂರು ಬಸಣ್ಣ, ಯಲ್ಲಪ್ಪ, ರಾಮಕೃಷ್ಣ, ಶಿವಪ್ಪ ರೆಡ್ಡಿ, ಮುನಿಯಪ್ಪ, ಸನಾವುಲ್ಲಾ, ಮೊಹಮ್ಮದ್, ಸುರೇಶ್ ಪ್ರಬುದ್ಧ, ಕಾಡ ಅಗ್ರಹಾರ ಮಂಜು, ವಂದೇ ಮಾತರಂ ಮಹೇಶ್, ಗೋವಿಂದ್, ಎಚ್ಪಿ ಮುನಿಯಪ್ಪ, ತೌಸಿಫ್ ಅಹಮದ್, ಸತೀಶ್, ರಾಜಾ, ಮೂರ್ತಿಕುಮಾರ್, ಬಾಬು ಗುಂಡೂರು, ಹೆನ್ನಗರ ನಾಗರಾಜ್, ಜಗದೀಶ್, ಮುರಳೀಕೃಷ್ಣ, ಶೇಖರ್ ಮತ್ತಿತರರು ಹಾಜರಿದ್ದರು.
ಲಕ್ಷ್ಮಣ್ ಸರ್ ಸಂವಿಧಾನ ವಿರೋಧಿ ಅಮಿತ್ ಶಾ ಕೇಳಿ ಧಿಕ್ಕಾರ 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 ಅಂಬೇಡ್ಕರ್ 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 ಬಂಧುಗಳೇ, ಬಹಳ ತುಚ್ಛವಾಗಿ ನಮ್ಮೆಲ್ಲರಿಗೂ ಕೂಡ ನೋವಾಗುವಂತ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥ ಅಮಿತ್ ಶಾ ಅವರನ್ನ ಗೃಹ ಮಂತ್ರಿ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಇವತ್ತು ಇಲ್ಲಿ ಸನಾವಲ್ ಅವರು ಬಂದಿದ್ದಾರೆ. ಅವರದೇ ಸಂದರ್ಭದಲ್ಲಿ ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದಾನೆ. ಮತ್ತೊಬ್ಬ ಹೋರಾಟಗಾರರಾದಂತಹ CR ಲಕ್ಷ್ಮಣ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರಣೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ರೈತ ಮುಖಂಡರು ನಮ್ಮೆಲ್ಲ ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥ ಶಿವಪ್ಪ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತೊಬ್ಬ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಲು ಸಹದೇಶರು ಆದಂತ ಸಹೋದರ ಶ್ರೀನಿವಾಸ್ ಅವರು ಬಂದಿದ್ದಾರೆ. ಅವ್ರಿಗೂ ಈ ಸಂದರ್ಭದಲ್ಲಿ ಆದರದ ಸ್ವಾಗತ. ಬಂಧಿಸಲೇಬೇಕು 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 ಬಂದರೆ ಈಗ ಈ ಹೋರಾಟಕ್ಕೆ ನಮ್ಮ ಈ ದೇಶ ಆಳುವೆವು ನಿನ್ನಾಣೆ ಶಪಥಗೈಯುವೆವು ನಿನ್ನಾಣೆ ಈ ದೇಶ ಆಳುವೆವು ನಿನ್ನಾಣೆ ಬಹುಜನ ನಾಯಕ ಜಯ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ಬಹುಜನ ನಾಯಕ ನಿನ್ನ ಅಮರಗೊಳಿಸುವೆವು ನಿನ್ನ ನಾಮ ಭೋಗದಿನ್ನು ನೀವು ತಂತಿ ಮಾನವೆವು ಶಪಥಗೈಯುವೆವು ನಿನ್ನಾಣೆ ಈ ದೇಶ ಆಳುವೆವು ನಿನ್ನಾಣೆ ಶಪಥಗೈಯುವೆವು ನಿನ್ನಾಣೆ ಈ ದೇಶ ಆಳುವೆವು ಮಾಫಿ ಮಾಂಗೋ ಜೈ ಭೀಮ್ ಜೈ ಭೀಮ್ ಅಮಿತ್ ಶಾ ಮಾಫಿ ಮಾಂಗೋ ಎಲ್ಲರೂ
ಸುಟ್ಟ ಬೆಂಕಿ ದೇಶವನ್ನೇ ಸುಡುತ್ತದೆ. ದಲಿತರನ್ನ ಸುಟ್ಟ ಬೆಂಕಿ ದೇಶವನ್ನೇ ಸುಡುತ್ತದೆ. ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ ಅಮಿತ್ ಶಾ ವಿರುದ್ಧ ವಜಾಗೊಳಿಸಿ ವಜಾಗೊಳಿಸಿ ಅಮಿತ್ ಶಾ ವಜಾಗೊಳಿಸಿ ವಜಾಗೊಳಿಸಿ ಅಮಿತ್ ಶಾ ವಜಾಗೊಳಿಸಿ ಓಟೊಟ್ಟಿ ಅಮಿತ್ ಶಾಗೆ ಓಟೊಟ್ಟಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಅಂಬೇಡ್ಕರ್ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಓಟೊಟ್ಟಿ ಅಮಿತ್ ಶಾಗೆ ಅಂಬೇಡ್ಕರ್ ವಿರೋಧಿ ಆರ್ಎಸ್ಎಸ್ಗೆ ಅಂಬೇಡ್ಕರ್ ವಿರೋಧಿ ಬಿಜೆಪಿಗೆ ಸಂವಿಧಾನ ವಿರೋಧಿ ಬಿಜೆಪಿಗೆ ಸಂವಿಧಾನ ವಿರೋಧಿ ಅಮಿತ್ ಶಾ प्यार से बोलो जोर से बोलो प्यार से बोलो जोर से बोलो जय भीम बोलो जय भीम बोलो प्यार से बोलो जोर से बोलो प्यार से बोलो जोर से बोलो जय बोलो जय बोलो प्यार से बोलो जोर से बोलो जय बोलो जय बोलो प्यार से बोलो जोर से बोलो जय बोलो प्यार से बोलो जोर से बोलो जय बोलो जय बोलो जिंदाबाद जिंदाबाद अंबेडकर अमित शाह माफी मांगो जय भीम 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 ಏನು ಇಂದು ಸರ್ಜಾಪುರದಲ್ಲಿ ಅಂಬೇಡ್ಕರ್ ಆಟದ ಮೈದಾನದಿಂದ ಸರ್ಜಾಪುರ ಅಂಬೇಡ್ಕರ್ ವೃತ್ತದವರೆಗೆ ನಾವು ಧ್ವಜಗಳನ್ನ ಹಿಡ್ಕೊಂಡು ವಿಸಿಕೆ ಪಕ್ಷದ ಧ್ವಜಗಳನ್ನ ಹಿಡ್ಕೊಂಡು ಮತ್ತೆ ಎಲ್ಲ ದಲಿತ ಪರ ಸಂಘಟನೆಗಳ ಒಕ್ಕೂಟದ ಧ್ವಜಗಳನ್ನ ಹಿಡ್ಕೊಂಡು ನಾವು ಏನು ಸಂಸತ್ ಸಭೆಯಲ್ಲಿ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಅವಮಾನಗೊಳಿಸಿರ್ತಕ್ಕಂಥ ವಿಚಾರವನ್ನ ಖಂಡಿಸಿ ಇವತ್ತು ಅಮಿತ್ ಶಾ ಅವರನ್ನ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಮತ್ತೆ ಸಂಸದ ಸ್ಥಾನದಿಂದ ವಜಾಗೊಳಿಸಬೇಕಂತೇಳಿ ಒತ್ತಾಯಿಸಿ ಇವತ್ತು ಎಲ್ಲ ದಲಿತ ಪರ ಚಳವಳಿಗಳ ಒಕ್ಕೂಟ ಮತ್ತೆ ವಿಸಿಕೆ ಪಕ್ಷದ ವತಿಯಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸರ್ಕಲ್ ಅನ್ನ ಬಂದ್ ಮಾಡುವಂತ ಕೆಲಸಕ್ಕೆ ನಾವು ಮುಂದಾಗಿದ್ವಿ. ಏನು ಇವತ್ತು ಅಮಿತ್ ಶಾ ಅವರು ಮತ್ತೆ ಬಿಜೆಪಿ ಪಕ್ಷದವರು ಮತ್ತೆ RSS ಮುಖಂಡರುಗಳು ಇವತ್ತು ಅಂಬೇಡ್ಕರ್ ಅವರ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಮತ್ತೆ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದ ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಟ್ಟು ಈ ಸಮಾಜದಲ್ಲಿ ಒಂದ್ ರೀತಿ ಕೋಮುಗಲಭೆ ಎಬ್ಬಿಸುವಂತ ಉದ್ದೇಶಗಳನ್ನ ಇಟ್ಕೊಂಡು ಕುತಂತ್ರಗಳನ್ನ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನ ಖಂಡಿಸಿ ಇವತ್ತು ನಾವು ಮಾತನಾಡ್ತಿದ್ದೇವೆ. ಏನು ಇವತ್ತು ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನ ಸಮರ್ಪಣೆ ಮಾಡುವಂತ ಸಂದರ್ಭ 1949 ನವೆಂಬರ್ 26ನೇ ತಾರೀಕು ಈ RSS ಪರಿವಾರ ಏನಿದೆ ಈ RSS ಪರಿವಾರ ಸಂವಿಧಾನ ಅಂಬೇಡ್ಕರ್ ರಚಿಸಿರ್ತಕ್ಕಂಥ ಸಂವಿಧಾನದಲ್ಲಿ ಮನುಸ್ಮೃತಿ ಶಾಸನಗಳು ಯಾವುವು ಸಹ ಇಲ್ಲ,
ಹಾಗಾಗಿ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಸಂವಿಧಾನ ನಮ್ಮ ಭಾರತ ದೇಶಕ್ಕೆ ಬೇಡ ಅಂತೇಳಿ ಅವರು ಆಗಿನ ಒಂದು ಕಾಲದಲ್ಲಿ ಉಗ್ರವಾಗಿ ಇಡೀ ದೇಶದಲ್ಲಿ ಒಂದು ಕೋಮು ದೇಶವನ್ನ ಹಚ್ಚುವಂತ ಕೆಲಸ ಮಾಡಿ ನಾವು ದೆಹಲಿಯ ಇಂಡಿಯಾ ಗೇಟ್ ಬಳಿ ಹೋರಾಟವನ್ನ ಹಮ್ಮಿಕೊಂಡಂತ ವಿಚಾರವನ್ನ ನಾವು ಕಾಣಬಹುದು. ಯಾಕಪ್ಪ ಈ ಮನುವಾದಿಗಳು ಇವತ್ತು ಅಂಬೇಡ್ಕರ್ ಅವರ ವಿಚಾರವನ್ನ, ಅಂಬೇಡ್ಕರ್ ಅವರ ಸಂವಿಧಾನವನ್ನ, ಅಂಬೇಡ್ಕರ್ ಅವರ ಒಂದು ಚಿಂತನೆಗಳನ್ನ ವಿರೋಧಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಏನು ಈ ಮನುವಾದಿ ವ್ಯವಸ್ಥೆ ವರ್ಣ ವ್ಯವಸ್ಥೆ ಆಧಾರದ ಮೇಲೆ ಒಂದು ಶಾಸನಗಳನ್ನ ಮಾಡಿ ಆ ಶಾಸನಗಳ ಆಧಾರದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣ ವ್ಯವಸ್ಥೆಯನ್ನ ಸೃಷ್ಟಿ ಮಾಡಿ ಆ ವರ್ಣ ವ್ಯವಸ್ಥೆ ಅಡಿಯಲ್ಲಿ ಬ್ರಾಹ್ಮಣ ಮತ್ತೆ ಕ್ಷತ್ರಿಯ ಮತ್ತೆ ವೈಶ್ಯರ ಅಡಿಯಲ್ಲಿ ಗುಲಾಮ ದಾಸಿಗಳಾಗಿ ಗುಲಾಮ ಬದುಕಿನಲ್ಲಿ ದಾಸ್ಯ ಬದುಕಿನಲ್ಲಿ ಬದುಕುವಂತ ಒಂದು ವ್ಯವಸ್ಥೆಯನ್ನ 3000 ವರ್ಷಗಳಿಂದ ಅದು ಮುಂದುವರ್ಸ್ಕೊಂಡ್ ಬಂದಿತ್ತು. ಆ ಒಂದು ಮನುಸ್ಮೃತಿಯ ವರ್ಣ ವ್ಯವಸ್ಥೆಯ ಒಂದು ವ್ಯವಸ್ಥೆಗೆ ಅಂಬೇಡ್ಕರ್ ತಿಲಾಂಜಲಿಯನ್ನ ಇಟ್ಟು ಸಂವಿಧಾನವನ್ನ ರಚಿಸಿ ಈ ಭಾರತ ದೇಶದ ಎಲ್ಲ ಜಾತಿ ಎಲ್ಲ ಧರ್ಮದ ಜನರಿಗೂ ಮತ್ತು ವಿಶೇಷವಾಗಿ ಮಹಿಳೆಯರಿಗೆ, ಎಲ್ಲ ಧರ್ಮದ ಮಹಿಳೆಯರಿಗೆ ಸ್ಥಾನಮಾನಗಳನ್ನ ಕೊಡೋದ್ರ ಮೂಲಕ, ಪುರುಷರ ಸರಿಸಮಾನವಾಗಿ ಸ್ಥಾನಗಳನ್ನ ಕೊಡೋದ್ರ ಮೂಲಕ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಅವಕಾಶಗಳನ್ನ ಕಲ್ಪಿಸಿರ್ತಕ್ಕಂಥ ವಿಚಾರವನ್ನ ಇವತ್ತು ಈ ಮನುವಾದಿಗಳು ಸಹಿಸಿಕೊಳ್ದೆ ಇವತ್ತು ಮನುಸ್ಮೃತಿಯನ್ನ ತರುವಂತ ಹುನ್ನಾರವನ್ನ ಇಟ್ಕೊಂಡು ಇವತ್ತು ಸಂವಿಧಾನದ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾ ಜನರಲ್ಲಿ ಸಂವಿಧಾನದ ವಿರೋಧಿ ಭಾವವನ್ನ ಮೂಡಿಸುವಂತ ಒಂದು ಕೆಲಸಕ್ಕೆ ಇವತ್ತು ಅಂಬೇಡ್ಕರ್ ಅವನ್ನ ಅವಹೇಳನಕಾರಿಯಾಗಿ ಮಾತಾಡೋದು, ಮತ್ತೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನವನ್ನ ವಿರೋಧಿಸೋದು, ಮತ್ತೆ ಅಂಬೇಡ್ಕರ್ ಚಿಂತನೆಗಳ ವಿರುದ್ಧವಾಗಿ ಇವತ್ತು ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು, ಶಾಸನಗಳನ್ನ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಸಹ ಮನಗಂಡಿದ್ದೇವೆ, ಕಾಣ್ತಾನು ಇದ್ದೇವೆ ಇಂದಿಗೂ ಸಹ. ಅದಕ್ಕೆ ಉದಾಹರಣೆ ಮತ್ತೆ ಉತ್ತರ ಪ್ರದೇಶದಲ್ಲಿ, ಗುಜರಾತ್ ನಲ್ಲಿ ಇವತ್ತು ದೀನ್ ದಯಾಳ್ ಒಂದು ಪುತ್ಥಳಿಯನ್ನ, ಅಂಬೇಡ್ಕರ್ ಪುತ್ಥಳಿ ಇರ್ತಕ್ಕಂಥ ಜಾಗದಲ್ಲಿ ಅಂಬೇಡ್ಕರ್ ಪುತ್ಥಳಿಯನ್ನ ತೆರವುಗೊಳಿಸಿ ದೀನ್ ದಯಾಳ್ ಅವರ ಪುತ್ಥಳಿಯನ್ನ ಇಡಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿ ಸರ್ಕಾರ ಏನು ಮನುವಾದಿತ್ವವನ್ನ ಇಡೀ ದೇಶಾದ್ಯಂತ ನಾವೆಲ್ಲರೂ ಸಹ ಉಗ್ರವಾಗಿ ಖಂಡಿಸಬೇಕು. ಇವತ್ತೇನು ಶೂದ್ರರಂತ ಇದ್ದಾರೆ ಹಿಂದುಳಿದ ವರ್ಗದವರು ಮತ್ತೆ ಅಸ್ಪೃಶ್ಯರಾಗಿ ಸಾವಿರಾರು ವರ್ಷಗಳಿಂದ ಗುಲಾಮ ಜಾತಿಗಳಾಗಿ ಬದುಕನ್ನ ನಡೆಸ್ಕೊ ಬಂದ್ರು, ಈ ಜಾತಿಗಳೆಲ್ಲ ಒಟ್ಟುಗೂಡಿ ನಾವು ಈ ಮನುವಾದವನ್ನ ಸರ್ವನಾಶ ಮಾಡಬೇಕಾಗುತ್ತೆ. ಅದು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಮತದಾನದ ಹಕ್ಕಿನ ಮೂಲಕ ಆ ಮತದಾನದ ಹಕ್ಕನ್ನ ಖಡ್ಗವನ್ನಾಗಿಸಿಕೊಂಡು ಮಹಾರ್ ಸೈನಿಕರು ಏನು ಮನುಸ್ಮೃತಿಯ ವಿರುದ್ಧವಾಗಿ, ಮನುಸ್ಮೃತಿ ಶಾಸನಗಳ ಆಡಳಿತ ಬಾಜಿರಾವ್ ಪೇಶ್ವೆಯ ವಿರುದ್ಧವಾಗಿ ಏನು ಒಂದು 1818ರಲ್ಲಿ ಯುದ್ಧವನ್ನ ಮಾಡಿ ಸತತ 24 ಗಂಟೆಗಳಲ್ಲಿ ಏನು ಪೇಶ್ವ ಸೈನ್ಯವನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಮನುಸ್ಮೃತಿಯ ಆಳ್ವಿಕೆಗೆ ತಿಲಾಂಜಲಿಯನ್ನು ಇಟ್ಟರು. ಅದೇ ರೀತಿ ಅಂಬೇಡ್ಕರ್ ಕೊಟ್ಟಂತ ಮತದಾನದ ಹಕ್ಕನ್ನ ನಾವು ಖಡ್ಗವನ್ನಾಗಿ ಬಳಸಿ ನಾವು ಈ ಮನುವಾದಿಗಳಿಗೆ, ಈ ಬಿಜೆಪಿಯ ಮನುವಾದಿಗಳಿಗೆ ಸೋಲಿಸುವಂತ ಕೆಲಸ ಮಾಡಿ ಈ ಮನುವಾದಿ ಮನಸ್ಥಿತಿಯನ್ನ ಇಲ್ಲವಾಗಿಸುವಂತ ಕೆಲಸ ಮಾಡಬೇಕು. ಆಗ ಈ ದೇಶದಲ್ಲಿ ನೆಮ್ಮದಿ, ಶಾಂತಿ, ಸಹಬಾಳ್ವೆ ನೆಲೆಸುತ್ತೆ ಅಂತ ಒಂದು ಹಾದಿಯಲ್ಲಿ ಇವತ್ತು ದಲಿತ ಚಳವಳಿಗಳು ಮತ್ತೆ ಹಿಂದುಳಿದ ವರ್ಗದ ಚಳವಳಿಗಳು ಮತ್ತೆ ರೈತಾಪಿ ಚಳವಳಿಗಳು ಹಾಗೂ ಮಹಿಳಾ ಚಳವಳಿಗಳು ಹಾಗೂ ವಿದ್ಯಾರ್ಥಿ ಚಳವಳಿಗಳು ನಾವೆಲ್ಲರೂ ಸಹ ಸಂವಿಧಾನದ ಪರವಾಗಿ ನಿಂತ್ಕೊಂಡು ಅಂಬೇಡ್ಕರ್ ಅವರ ವಿಚಾರದ ಹಾದಿಯಲ್ಲಿ ನಡೆಯುವಂತ ಕೆಲಸಕ್ಕೆ ನಾವೆಲ್ಲರೂ ಸಹ ಮುಂದಾಗೋಣ ಅಂತ ಹೇಳ್ತಾ ಇವತ್ತು ಈ ಪ್ರತಿಭಟನೆ ಇದು ಕೇವಲ ಸಾಂಕೇತಿಕವಾಗಿದೆ ಅಂದ್ರೂ ಕೂಡ ನಾವು ಇವತ್ತು ಊರಲ್ಲಿ ಇದು ಏನಾದ್ರೂ ನಾವು ಮೆರವಣಿಗೆ ಮಾಡಿದ್ರೆ ಇವತ್ತು ದೊಡ್ಡ ಗಲಾಟೆ ಆಗೋದು ಅಥವಾ ಜನರಿಗೆ ತೊಂದರೆ ಆಗ್ತದೆ ಅನ್ನೋ ಉದ್ದೇಶದಿಂದ ಸಾಂಕೇತಿಕವಾಗಿ ಬರೀ ಅರ್ಧ ಅವರ್ ಮಾಡಿದ್ರೆ ಅಷ್ಟೇ, ಯಾರಿಗೂ ತೊಂದರೆ ಕೊಡಬಾರ್ದು. ಹಾಸ್ಪಿಟ್ಲಿಗೆ, ಆ ವಿದ್ಯಾರ್ಥಿಗಳಿಗೆ, ಬಸ್ಸಲ್ಲಿ ಹೋಗೋರಿಗೆ, ಎಕ್ಸಾಮ್ ಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಬಹಳ ನಮ್ಮ ಹೋರಾಟಗಾರರು ಬಹಳ ಶಾಂತಿಯುತವಾಗಿ ಹೋರಾಟವನ್ನು ಮಾಡಿದ್ದಾರೆ. ಅವ್ರಿಗೆಲ್ಲ ನಾನು ಅಂಬೇಡ್ಕರ್ ಭೀಮ ವಂದನೆಗಳನ್ನ ಫಸ್ಟ್ಗೆ ಹೇಳ್ತೀನಿ. ಅದೇ ರೀತಿ ಇದು ಅಮಿತ್ ಶಾರನ್ನ ಅಷ್ಟು ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಅಮಿತ್ ಶಾರನ್ನ ವಜಾಗೊಳಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಉಗ್ರವಾದ ಹೋರಾಟ ಇಡೀ ದೇಶನೇ ಸುಡುತ್ತದೆ. ಅದಕ್ಕೆ ಅವಕಾಶ ಕೊಡದೆ ಪ್ರಧಾನಮಂತ್ರಿಗಳು ಈತನ ಬಗ್ಗೆ ಕ್ರಮ ವಹಿಸಿ ನೀವು ಸಂಪುಟದಿಂದ ಕೈ ಬಿಟ್ರೆ ಬಹಳ ಒಳ್ಳೆಯದು. ನಿನಗೂ ಮಾನ ಮರ್ಯಾದೆ ಬರ್ತದೆ. ಇಲ್ಲ ಅಂದ್ರೆ ಒಬ್ಬ ಅಮಿತ್ ಶಾ ಇಟ್ಕೊಂಡು
ಈ ಅಧಿಕಾರ ಶಾಶ್ವತ ಇಲ್ಲ. ವಿ ಚೇಂಜ್ ಬಟ್ ಥಿಂಗ್ಸ್ ಇದು ಅಂತ ಹೇಳ್ತಾರೆ. ವಿ ಚೇಂಜ್ ಬಟ್ ಥಿಂಗ್ಸ್ ಇಸ್ ನಾಟ್ ಚೇಂಜ್ ಅಂತ ಹೇಳ್ತಾರೆ. ಅಂದ್ರೆ ನಮಗ್ ಸಾವಿದೆ, ನಮ್ಮ ಕೆಲ್ಸಕ್ಕೆ ಸಾವಿಲ್ಲ. ಒಳ್ಳೆ ಕೆಲಸ ಮಾಡಿ ಮಂತ್ರಿಗಳೇ. ನಿಮ್ಗೆ ಎಷ್ಟು ಇದೆ ಗೃಹ ಮಂತ್ರಿ ಅಂದ್ರೆ, ಎಷ್ಟೆಲ್ಲ ಇದೆ ನಿನ್ ಪೋರ್ಟ್ಫೋಲಿಯೋ. ಈ ದೇಶವನ್ನ ಕಾಪಾಡೋ ಮಹಿಳೆ ಎಲ್ಲ ರೊಕ್ಕಗಳು ನಿನ್ಗಿದೆ. ನೀನ್ ಮಾತಾಡೋದೇನ್ರಿ? ಯಾರಿಗನ ಒಳ್ಳೇದು ಮಾಡ್ತಾ ಇದೀಯಾ? ನೋ, ನೀನ್ ಮಾಡಿರೋದು ಏನಾನ ನಿಂದು ಕಿಂಚಷ್ಟು ಯಾರನ ಹೇಳ್ತಾರ ನೀನ್ ಸತ್ರೆ? ನಾಳೆ ನೀನ್ ಸತ್ರು ಹೇಳ್ಬೇಕ್ರಿ. ಅಂಬೇಡ್ಕರ್ನ ಯಾಕೆ ನಾವು ಯಾರೋ ನೋಡೇ ಇಲ್ಲ ಬದುಕಿದಾಗ, ಇವತ್ತು ಯಾಕೆ ನಾವು ಅಂಬೇಡ್ಕರ್ ಜೊತೆ ಬದುಕಿದ್ದೀರಿ? ಅವ್ರ ಕೆಲಸ ಮಾತಾಡ್ತದೆ, ಅವ್ರ ಸಂವಿಧಾನ ಮಾತಾಡ್ತದೆ. ಅವ್ರು ನೋಡಿ ಎಚ್ಚರಿಕೆ ಕೊಟ್ಟರು, ಸಂವಿಧಾನ ಕೊಟ್ಟು ಈ ದೇಶದ ಎಲ್ಲ ಶೋಷಿತ ಸಮುದಾಯಗಳು ಒಗ್ಗಟ್ಟಾಗಿ ಅಧಿಕಾರಕ್ಕೆ ಬಂದಾಗ ಮಾತ್ರ ಸಂವಿಧಾನ ಜಾರಿ ಆಗ್ತದೆ, ಇಲ್ಲ ಅಂದ್ರೆ ಸಮಾಜ ನಿರ್ಮಾಣ ಆಗೋದಿಲ್ಲ ಅಂತ ನೋಡಿ. ಅವ್ರಿಗೆ ಅಪಾಯ ಇದೆ. ಯಾವತ್ತಾದ್ರೂ ನನ್ನ ಜನನ ನೀವು ರಾಜಕೀಯವಾಗಿ ಮೀಸಲಾತಿ ಕೊಡ್ತೀನಿ, ಅಧಿಕಾರಕ್ಕೆ ಬರ್ಬೋದು, ಆದ್ರೆ ಸಮಾಜ ಬೇಕಲ್ಲ. ಎಲ್ಲರಿಗೂ ಎಲ್ಲ ಜಾತಿ ವರ್ಗ ಬದುಕಬೇಕಲ್ಲ. ಅವ್ರು ಬರ್ಬೇಕಾದ್ರೆ ನೀವು ಕೂಡ ಅಧಿಕಾರಕ್ಕೆ ಬನ್ನಿ, ಗುಲಾಮರಾಗಬೇಡಿ. ನೀವು ಗೆದ್ದಿರೋರೆಲ್ಲ ಬಿಜೆಪಿ ರಾಜೀನಾಮೆ ಕೊಡ್ತೀರಿ. ಯಾಕೆ ಅವ್ನು ಎದುರೋದಿಲ್ಲ? ಬಾಬಾ ಸಾಹೇಬ್ರ ಹೆಸರಲ್ಲಿ ಗೆದ್ದಿದ್ದೀರಾ. ಆ ಜನದ ಓಟ್ ತಗೊಂಡು ನೀವೆಲ್ಲ ಗುಲಾಮರಾಗಿರಿ. ಬುಟ್ ನಕ್ಕಬೇಡಿ ಅಂತ ಹೇಳಿದ್ರು ಅಂಬೇಡ್ಕರ್. ಗುಡುಗುದ್ರು. ಕಾನೂನು ಮಂತ್ರಿನ ಬಿಸಾಕ್ಬಿಟ್ಟು ಚೇರ್ನ ಬಂದಂತವ್ರು ಅವರು, ರಾಜೀನಾಮೆ ಕೊಟ್ಟವರು. ಕಾಂಗ್ರೆಸ್ ಮಾಡಿಲ್ಲಲ್ಲ, ಕಾಂಗ್ರೆಸ್ ಮಾಡಿದ್ರೆ ಅವತ್ತು. ಆದ್ರೆ ಅವರಿಗೆ ಅವತ್ತಿನ ದಿವಸ ಇಷ್ಟ ಆಗಿಲ್ಲ. ಕೆಲವು ತ್ಯಾಜಿಸಿದ್ರು. ಬುದ್ಧ ಈ ದೇಶದ ರಾಜ್ಯವನ್ನೇ ಬಿಟ್ಟು ತ್ಯಾಜಿಸಿದ್ರು ಶಾಂತಿಗಾಗಿ. ಅಶೋಕ ಇದ್ದ ಭೂಮಿಯನ್ನೇ ಬಿಟ್ಟು ಹೋಗಿ ಈ ಸಮಾಜ ಶಾಂತಿಗೆ ಹೋಗಿ ಬಾಬಾ ಸಾಹೇಬ್ರ ಬೌದ್ಧ ಧರ್ಮವನ್ನ ಸ್ವೀಕರಿಸಿ ಇಡೀ ದೇಶ ಉದ್ದಗಲಕ್ಕೂ ಮಕ್ಕಳು ಅವರು ಪ್ರಚಾರವನ್ನ ಮಾಡಿದ್ರು. ಇವರೆಲ್ಲ ದಡ್ರೇನು? ಅಮಿತ್ ಶಾ, ನಿನಗಿದೆಲ್ಲ ಓದಿಲ್ವಾ ಇತಿಹಾಸ? ನೀನು ಕೂಡ ಒಬ್ಬ ಜೈನಿಸ್ಟು. ನಿನ್ನ ಜಾತಿ ಮೈನಾರಿಟಿ. ಒಬ್ಬ ದಲಿತರು ಮಾತಾಡಿದ್ರೆ ಏನಾಗ್ತದೆ ಅನ್ನೋದು ನಿನಗೆ ಪರಿಜ್ಞಾನ ಇಲ್ವಾ? ಬೆಂಕಿ ಉತ್ಕೊಂಡು ಉರಿತದೆ. ನೀನು ರಾಜೀನಾಮೆ ಕೊಡಲ್ಲ ಅಂದ್ರೆ ನೆಕ್ಸ್ಟ್ಗೆ ನೀನು ಬಿಜೆಪಿ ಸರ್ಕಾರನೇ ಪತನ ಆಗ್ತದೆ. ಎಲ್ಲ ನಾವು ಒಗ್ಗಟ್ಟಾಗಿ ಆಗ್ತೀವಿ. ನಾವು ಸ್ವಾಭಿಮಾನದ ಮಕ್ಕಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಎಲ್ಲ ಬಡವರ್ಗರು, ಹಿಂದುಳಿದವ್ರನ್ನೆಲ್ಲ ಸೇರಿಸಿ ನಾವು ಒಗ್ಗಟ್ಟು ಮಾಡ್ತೀರಿ. ನಮಗೂ ಇದ್ದೇ ಇದೆ, ಸಂಘಟನೆ ಇದೆ. ನಮ್ಮ ಪೆನ್ನು ಮಾತಾಡ್ತದೆ. ಮಾತಾಡ್ಲಿ. ಎಲ್ಲರಿಗೂ ಕೂಡ ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವತ್ತು ನಾವು 30 ವರ್ಷ ಅಧಿಕಾರ ಮಾಡಿದ್ರಿ. ಅಧಿಕಾರ ಮಾಡಿಬಿಟ್ಟು ಬರೀ ನಮ್ಮ ದಲಿತರ ಪರವಾಗಿ ಮಾಡಿಲ್ಲ ನೋಡಿ. ಇವತ್ತು ಈ ಫೀಲ್ಡ್ ಎಲ್ಲ ಉದ್ಧಾರ ಮಾಡಿ ಬಾಬಾ ಸಾಹೇಬ್ರು ನಿಲ್ಸಿದಿರಿ. ನಮ್ಮೊಬ್ಬರಿಗಲ್ಲ. ಇವತ್ತು ಇದ್ದೇ ದಾನವನ್ನ ಕೊಡ್ತೀರಿ. ಈ ಫೀಲ್ಡ್ ಅಭಿವೃದ್ಧಿ ಯಾಕೆ ಮಾಡ್ತೀರಿ? ಎಲ್ಲ ಜಾತಿಗೂ ಮಾಡಿದ್ದೀರಿ. ಎಲ್ಲಾನ ಕೇಳ್ಕೊಳ್ಳಿ. ಅಲ್ಲಿ ಸೈಟ್ಗಳು ಕೊಟ್ಟಿದ್ದೀರಿ ಬಡವರಿಗೆ, ಒಂದು ಜಾತಿಗಲ್ಲ. ಇಂಥ ಲೋಕೋಪಯೋಗಿ ಕೆಲಸವನ್ನು ಮಾಡಿ. ನಮಗೆ ಸಾವಿದೆ, ಕೆಲ್ಸಕ್ಕೆ ಸಾವಿಲ್ಲ. ಒಳ್ಳೆ ಕೆಲಸ ಮಾಡಕ್ ಹೋಗಿ ಇಂಥ ಕೆಲಸ ಪುಣ್ಯದ ಕೆಲಸ, ಅದು ಸ್ವರ್ಗ ಆಗೋದು. ಬಸವಣ್ಣ ಹೇಳಿದ್ದಾರೆ, ಇವನ್ ಯಾರವ ಎನಸದರಯ್ಯ, ಇವ ನಮ್ಮವ ಎನಸಯ್ಯ. ಯಾವ ಸ್ವರ್ಗ? ಮೇಲೆ ಇಲ್ಲ. ಎಲ್ಲವೋ ಅಂದ್ರೆ ನರ್ಕ, ಅಯ್ಯ ಅಂತಾರೆ ಸ್ವರ್ಗ. ಎಲ್ಲ ಇಲ್ಲೇ. ಒಳ್ಳೆ ಮನುಷ್ಯನ ಸಂಬಂಧ ಅದೇ ಸ್ವರ್ಗ. ಚೆನ್ನಾಗಿ ಎಲ್ಲರೂ ಇದ್ರೆ ಅದೇ ಸ್ವರ್ಗ, ಕೆಟ್ಟದಾಗಿ ಮಾಡಿದ್ರೆ ಅದೇ ನರ್ಕ. ಈ ದಿನ ಸರ್ಜಾಪುರ ಗ್ರಾಮದಲ್ಲಿ ಎಲ್ಲ ಸುತ್ತಮುತ್ತಲಿನ ನಮ್ಮ ದಲಿತ ಮುಖಂಡರು ಹಾಗೂ ಸರ್ಜಾಪುರ ಟೌನ್ನ ದಲಿತ ಬಾಂಧವರು, ಮುಖಂಡರು, ಹಿರಿಯರು, ಕಿರಿಯರು ಎಲ್ಲ ಸೇರಿಕೊಂಡು ಒಂದು ಹೋರಾಟ ಮಾಡಿದ್ರಿ. ಏನು ಹೋರಾಟ ಅಂದರೆ, ಈ ದುರಂಕಾರಿ ಅಮಿತ್ ಶಾ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪದೇ ಜನ ಏನಕ್ಕೆ ನೆನೆಸ್ಕೊತಾರಂತ ಒಂದು ಅವಹೇಳನ ಮಾತನ್ನ ಹೇಳಿದ್ದಾನೆ. ಆತನ ನಮ್ಗೆ ಗೊತ್ತಿರಂಗೆ ಆತನಿಗೆ ಪುಣ್ಯ ಮಾಡ್ತೀರಿ. ದೇಶಾದ್ಯಂತ ಎಲ್ಲ ಜನನು ಜಾತಿ ಭೇದ ಬಿಟ್ಟು ಎಲ್ಲ ಜನನು ಆ ಮಾತನ್ನ ಧಿಕ್ಕಾರ ಮಾಡ್ತಾರೆ ಅಂತ ಮಾತನ್ನ ಆತನು ಹೇಳಿದ್ದಾನೆ. ಒಂದು ಪಾರ್ಲಿಮೆಂಟಲ್ಲಿ ಹೇಳ್ಬಾರ್ದಾಗಿತ್ತು, ಹೇಳಿದ್ದಾನೆ. ಮುಂದಿನ ದಿನಗಳಲ್ಲಿ ಆತನು ಏನೇ ದುರಂಕಾರ, ಆ ಸರ್ಕಾರ ಏನು ದುರಂಕಾರ ನಡವಳಿಕೆ ನಡ್ಕೊಳ್ತಾ ಇದೋ ಜನ
ತಕ್ಕ ಉತ್ತರ ಕೊಡ್ತಾರೆ ಅಂತ ಆ BJP ಸರ್ಕಾರಕ್ಕೆ, ಆ BJPಯಲ್ಲಿರೋ ಮನುವಾದಿಗಳಿಗೆ, ಜಾತಿವಾದಿಗಳಿಗೆ ಮತ್ತೊಮ್ಮೆ ಹೇಳ್ತಾ ಅಮಿತ್ ಶಾನ ಬೇಗನೆ ಮನಗಟ್ಕೊಂಡು ವಜಾ ಮಾಡಬೇಕಾಗಿ ಆ ಸರ್ಕಾರದಲ್ಲಿ ನಾವು ಧಿಕ್ಕಾರ ಕೂಗ್ತೀವಿ. ಅಮಿತ್ ಶಾನ ವಜಾ ಮಾಡಬೇಕು ಸಂಪುಟದಿಂದ. ಸರ್ಜಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಮಿತ್ ಶಾ ಅವರು ಅವಮಾನ ಮಾಡಿದರು. ಯಾವ ಥರ ಅವಮಾನ ಅಂದರೆ ಅಂಬೇಡ್ಕರ್ 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 ಅಂತೀರಾ, ಅದ್ರ ಬದಲು ದೇವ್ರನ್ನ ಪೂಜೆ ಮಾಡಿದ್ರೆ ನಿಮ್ಗೆ ಸ್ವರ್ಗ ಸಿಕ್ಕಿಸ್ಬಿಡ್ತಾ ಇದ್ದಾರೆ. ದೇವ್ರನ್ನ ಯಾರು ನೋಡಿದ್ದಾರೆ? ಯಾರೂ ನೋಡಿಲ್ಲ. ಇವರು ದೇವ್ರನ್ನ ನೋಡಿದವರೇ ಇಲ್ಲ. ದೇವರು 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 ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ದೇವರು. ಇನ್ಯಾರು ದೇವ್ರು ನೋಡಿದವರು ಇಲ್ಲ. ದೇವ್ರು ನೋಡಿದವ್ರೆ ಅವರೇ ದೇವರು. ದೇವ್ರು ನೋಡಿದವರೇ ಬಾಬಾ ಸಾಹೇಬರು ಅಂಬೇಡ್ಕರ್ ಕೊಟ್ಟಿರೋಂಥ ಹಾದಿಯಲ್ಲಿ ಎಲ್ಲ ಜಾತಿ ಜನಾಂಗ ನಡ್ಕೊಂಡು ಹೋಗ್ತಾರೆ. ಈ ದಿನ ಒಂದು ಸರ್ಜಾಪುರ ಗ್ರಾಮ ಪಂಚಾಯತಿ ನಾನು ಅಧ್ಯಕ್ಷನಾಗಬೇಕಂತಂದರೆ ಬಾಬಾ ಸಾಹೇಬ್ ಕೊಟ್ಟಿರುವಂಥ ಭಿಕ್ಷೆ, ಆ ಭಿಕ್ಷೆ ಏನು ಆ ಕ್ಯಾಟಗಿರಿ ಬಂದಾಗ ಎಲ್ಲ ಜಾತಿ ಜನಾಂಗದವರು ಅಧ್ಯಕ್ಷರಾಗಬೇಕು, ಉಪಾಧ್ಯಕ್ಷರಾಗಬೇಕು ಗ್ರಾಮ ಪಂಚಾಯತಿ. ಹಾಗೆ ಎಲ್ಲರೂ ಈ ದಿನ ನಮ್ಮ ತಾಲೂಕಲ್ಲಿ ಒಂದು ಶಾಸಕರು ಆಗಿದ್ದಾರೆ ಅಂದರೆ ಅವರು ಒಂದು ಮೀಸಲಾತಿ ಮೇಲೇನೆ ಆಗಿರೋದು. ಈ ಮೀಸಲಾತಿ ಕೊಟ್ಟಂಥ ವಿಶ್ವಮಾನವನಿಗೆ ಅವಮಾನ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಅದೇ ವಯಸ್ಸಾಗ್ತಾ ಇದೆ, ಅವ್ರಿಗೇನೋ ಬುದ್ಧಿ ಭ್ರಮಣ ಆಗಿದೆ. ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ರು, ಅವ್ರು ಏನಾದರೂ ಎಲ್ಲ ತೋರಿಸ್ಕೊಟ್ರೆ ಒಳ್ಳೇದು ಅನಿಸ್ತದೆ. ಒಂದು ವಿಶ್ವಮಾನವನ ಆ ಥರ ಮಾತಾಡ್ತಾನಂದರೆ ಇದುವರೆಗೂ ಒಂದು ಈ ದೇಶದ ಪ್ರಧಾನಮಂತ್ರಿ ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಿಲ್ಲ. ಈ ಥರ ಮಾತಾಡಿದ್ದಾರೆ ನಮ್ಮ ಪಕ್ಷದಲ್ಲಿ. ಅದ್ರಿಗೆ ಏನು ಉತ್ತರ ಕೊಡ್ಬೇಕಂತಾನೆ ಗೊತ್ತಿಲ್ಲ. ಇಂಥವರೆಲ್ಲ ಇದ್ದಾರೆ ನಮ್ಮ ದೇಶದಲ್ಲಿ. ಇಂಥವ್ರನ್ನೆಲ್ಲ ಓಡಿಸೋವರೆಗೂ ನಮ್ಮ ದೇಶ ಉದ್ಧಾರ ಆಗಲ್ಲ. ಇನ್ನೂ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡ್ತೀವಿ. ಈ ಥರ ನಡವಳಿಕೆ ಅವ್ರದ್ದು ಸರಿಯಿಲ್ಲ. ಹಾಗೆ ನಮ್ಮ ರಾಜ್ಯದಲ್ಲಿ ಒಂದು ಮಹಿಳೆ, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು, ಒಂದು ಹೆಣ್ಮಗು ಒಂದು ಭಾಳ ಚಿಕ್ಕ ಇದರಿಂದ ಕಷ್ಟದಿಂದ ಬಂದಂಥ ಮಹಿಳೆ. ಆ ಎಮ್ಮಗೆ ಆ ಥರ ಮಾತನಾಡಬಾರ್ದು, ಆ ಥರ ಮಾತುಗಳು ಮಾತಾಡಿದ್ದಾರೆ ಭಾಷಣದಲ್ಲಿ. ಅದು ಒಂದು ಸಣ್ಣದಲ್ಲೇ ಆ ಥರ ಮಾತಾಡ್ತಾರೆ ಅಂದರೆ ಅವ್ರಿಗೆ ಈ BJP ಸರ್ಕಾರದಲ್ಲಿ ಇನ್ನೂ ಎಂಥವ್ರು ಇದ್ದಾರೋ ಗೊತ್ತಿಲ್ಲ. ಇವ್ರನ್ನೆಲ್ಲ ಪಾಠ ಕಲಿಸ್ಬೇಕಂತ ಮುಂದಿನ ದಿನ ಜನಗಳು ಇದನ್ನೆಲ್ಲ ಎಚ್ಚೆತ್ಕೊಂಡು ಮುಂದಿನ ದಿನದಲ್ಲಿ ಇವರು ಪಾಠ ಕಲಿಸ್ಬೇಕಂತ ಹೇಳಿ ಮತ್ತೊಮ್ಮೆ ನಾನು ಜೈ ಭೀಮ್ ಅಂತ ಹೇಳಿ ಎಲ್ಲರಿಗೂ ಜೈ ಭೀಮ್. ಅಮಿತ್ ಶಾ ನೀನು ಮಕ ನೋಡಿದ್ರೆ ಊಟನೇ ಸಿಕ್ಕಲ್ಲ ಅಂಥವ್ನು ಹೋಗಿ ನಮ್ಮ ವಿಶ್ವನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತೀಯ. ನೀನು ಗೃಹ ಮಂತ್ರಿ ಆದಾಗ್ಲಿಂದನೂ ಈ ದೇಶದಲ್ಲಿ ಪ್ರತಿಯೊಬ್ರು ಯಾರು ನೆಮ್ಮದಿಯಾಗಿ ಮಲಗ್ತಾ ಇಲ್ಲ. ಬರೀ ಕೋಮು ಗಲಭೆಗಳು, ಮಹಿಳೆಯರ ಮೇಲೆ ಅತ್ಯಾಚಾರಗಳು, ದಲಿತರ ಮೇಲೆ ಅಟ್ರಾಸಿಟಿಗಳು. ಮಣಿಪುರದಲ್ಲಿ ಇದುವರೆಗೂ ಹಿಂಸಾಚಾರ ನಿಲ್ಸೋಕೆ ನಿನ್ನ ಕೈಯಲ್ಲಿ ಆಗಲಿಲ್ಲ. ಕಾಶ್ಮೀರದಲ್ಲಿ ಉಗ್ರಗಾಮಿಗಳನ್ನ ಮಟ್ಟಕ್ಕೆ ಮಾಡಕ್ಕೆ ಆಗಲಿಲ್ಲ ಅಂತ ಎಷ್ಟೋ ಇದು ದೊಡ್ಡ ಇದನ್ನ ವಿಶಿಷ್ಟ ಈ ದೇಶದಲ್ಲಿದ್ದಾವೆ. ಅದ್ರ ಬಗ್ಗೆ ನೀನು ರಾಜ್ಯಸಭೆಯಲ್ಲಿ ಮಾತಾಡ್ತೀರಾ. ಒಬ್ಬ ವಿಶ್ವ ನಾಯಕ ಅಂತ ಒಂದು ಮಹಾನಾಯಕನ ಬಗ್ಗೆ ನೀನು ಮಾತಾಡ್ತೀಯ ಅಂದ್ರೆ ನೀನು ಈ ಗೃಹ ಮಂತ್ರಿಗೆ ನಿಜವಾಗ್ಲೂ ಲಾಯಕಲ್ಲ. ದಯವಿಟ್ಟು ನೀನು ಆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಮನೆಯಲ್ಲಿ ಬೆಡ್ ರೆಸ್ಟ್ ತಕೊಂಡು ದೇವ್ರನ್ನ ಸ್ಮರಣೆ ಮಾಡ್ಕೊಂಡು ಮಲಗಪ್ಪ. ಅಮಿತ್ ಶಾ ಏನು ಗುಜರಾತಿಂದ ಗಡಿಪಾರಾಗಿ ಬಂದಿರ್ತಕ್ಕಂಥ ಒಬ್ಬ ಅಮಿತ್ ಶಾ ಅನ್ನುವಂತ ಸಂಸದ ಅವಹೇಳನಕಾರಿ ಮಾತನ್ನ ಸದನದಲ್ಲಿ ಮಾತಾಡಿರುವಂತ ಮಾತನ್ನ ಖಂಡಿಸಿ ಇವತ್ತಿನ ದಿನದಲ್ಲಿ ಸರ್ಜಾಪುರ ಸರ್ಕಲ್ ಅಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರ್ತಾರೆ. ಏನು ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ VKC ಪಕ್ಷದ ವತಿಯಿಂದ ನಾವು ಹಮ್ಮಿಕೊಂಡಿದ್ದೇವೆ. ಏನಪ್ಪ ಇಂಥ ಸಂಸದನಾಗಿದ್ಕೊಂಡು ಸಚಿವ ಸಂಪುಟದಲ್ಲಿ ಇದ್ಕೊಂಡು ಕೇಂದ್ರದ ಗೃಹ ಮಂತ್ರಿ ಆಗಿದ್ಕೊಂಡು ಇಂಥ ಅವಹೇಳನಕಾರಿ ಮಾತುಗಳನ್ನ ಮಾತಾಡಿದ್ದು ಅವ್ರದ್ದು ತುಂಬಾ ದೊಡ್ಡ ತಪ್ಪು. ಈ ಕೂಡಲೇ ಏನು ನರೇಂದ್ರ ಮೋದಿ ಅವರು ಮತ್ತೆ ಅವರ ಸಂಪುಟ ಸಚಿವರು ಏನಿರ್ತಾರೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವ್ರನ್ನ ಸಂಪುಟ ಸ್ಥಾನದಿಂದ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೀವಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಇದೇನಾದ್ರೂ ನಡೆದಿಲ್ಲ ಅಂತ ಹೇಳಿದ್ರೆ ರಾಜ್ಯಾದ್ಯಂತ ದೇಶಾದ್ಯಂತ ನ್ಯಾಷನಲ್ ಹೈವೇಗಳನ್ನ ಬಂದ್ ಮಾಡಿ ಉಗ್ರವಾದ ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೀನಿ. ಈ ದೇಶದ ಸಂವಿಧಾನಕ್ಕೆ ಮತ್ತೆ ದಲಿತ ಸಮುದಾಯದ ಶೋಷಿತ ಸಮುದಾಯದ ಅಲ್ಪಸಂಖ್ಯಾತರ ಜನರಿಗೆ ವಂಚನೆ ಮಾಡೋದ್ರ ಮುಖಾಂತರ ಅವ್ರಿಗೆ ಮೋಸ ಮಾಡೋದ್ರ ಮುಖಾಂತರ ಅಪಮಾನವನ್ನು ಎಸಗಿರ್ತಾರೆ. ಏನು ಅವರು ಗೃಹ ಮಂತ್ರಿ ಆದಂತ ಸಂದರ್ಭದಲ್ಲಿ ಒಂದು ಕಾನೂನಿನ ಅಡಿಯಲ್ಲಿ
ಇದ್ದಂತ ಸಂದರ್ಭದಲ್ಲಿ ಒಬ್ಬ ಅರೆಸ್ಟ್ ಆಗಿ ಅವನು ಜೈಲು ಶಿಕ್ಷೆಯನ್ನು ಅನುಭವಿಸಿ ನಂತರ ಬಿಜೆಪಿ ಸರ್ಕಾರ ಬಂದ ಮೇಲೆ ಅವನನ್ನ ಕೇಂದ್ರ ಗೃಹ ಮಂತ್ರಿಯಾಗಿ ಮಾಡಿದ್ದಾರೆ. ಇದು ಅವನ ಒಂದು ಸ್ಥಾನಕ್ಕೆ ನಾಯಲ್ಲ ಕಲ್ತಿದ್ದ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆತ್ಮೀಯ ಬಂಧುಗಳೇ, ಇವತ್ತು ಏನು ನಮಗೆ ಅವನ ಒಂದು ಹೇಳಿಕೆ ಏನಿದೆ, ಅವನ ಅಮಿತ್ ಶಾ ಏನು ಹೇಳಿಕೆ ಇದೆ, ಅವನ ಹೇಳಿಕೆ ಎಲ್ಲ ಈ ದೇಶದ ಶೋಷಿತ ಸಮುದಾಯಕ್ಕೆ ಮಾಡದಂತ ಅಪಮಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅದೇ ರೀತಿಯಾಗಿ ಅವನು ನಮ್ಮ ಒತ್ತಾಯ ಏನಂತಂದ್ರೆ ಕೂಡಲೇ ಅವನನ್ನ ಈ ಕೇಂದ್ರ ಸಂಪುಟದಿಂದ ಕೈ ಬಿಡಬೇಕು, ಅವನ್ನ ಗಡೀಪಾರು ಮಾಡಬೇಕು, ಮತ್ತೆ ಅವನ್ನ SST ಕಾನೂನು ಅಡಿಯಲ್ಲಿ ಅವನ ಮೇಲೆ ಕೇಸನ್ನ ದಾಖಲಿಸಿ ಅವನನ್ನ ಜೈಲುಗಟ್ಟಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಈ ಜಗತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಪ್ರಪಂಚಕ್ಕೆ ದೊಡ್ಡ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟರು. ಆದ್ರೆ ಗಮನಿಸಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ 3 ವರ್ಷ ಅವಕಾಶ ಕೊಟ್ಟರು. 3 ವರ್ಷ 2 ವರ್ಷ 11 ತಿಂಗಳು 17 ದಿನಗಳಲ್ಲಿ ಅವರು ಸಂವಿಧಾನವನ್ನು ಸಂಪೂರ್ಣ ಮಾಡಿ ಈ ದೇಶಕ್ಕೆ ಅರ್ಪಣೆ ಮಾಡಿದ್ರು. ಆ ಸಂವಿಧಾನದಲ್ಲಿ ಇವತ್ತು ಗಮನಿಸಿ, ಈ ದೇಶದಲ್ಲಿ 6,000 ಜಾತಿಗಳಿದ್ದಾವೆ. 6,000 ಜಾತಿಗಳಿಗೂ ಕೂಡ ಅನ್ಯಾಯ ಆಗದ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ನಮಗೆ ಕೊಟ್ಟರು. ಆದ್ರೆ ಇವತ್ತು ಅಮಿತ್ ಶಾ ಅವ್ರಿರೋದು 3.5%. ಇವತ್ತು ಗಮನ ಇಟ್ಕೊಂಡು ಕೇಳಿ, ದಲಿತರು 50 ಕೋಟಿ ದೇಶದಲ್ಲಿರೋದು, 30 ಕೋಟಿ ಮುಸಲ್ಮಾನರು ಇರೋದು. ನಾವಿಬ್ರು ಒಂದಾದ್ರೆ ಈ ದೇಶದ ಅಧಿಕಾರ ನಮ್ಮ ಕೈಗೆ ಬರುತ್ತದೆ. ಇವತ್ತು ಅಮಿತ್ ಶಾ ಕೇವಲ 5 ಕೋಟಿ ಇರುವಂತ ಜನಾಂಗ, ಅವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕಟ್ಟಿದ್ದಾರೆ. ಆ ಸಂಘ ಹೇಳೋದೆಲ್ಲ ಸುಳ್ಳೆ. ಆ ಸುಳ್ಳಿನ ಸಂಘವನ್ನ ಇವತ್ತು ಈ ದೇಶದಲ್ಲಿ ಮುಂದಿಟ್ಕೊಂಡು ಈ ದೇಶವನ್ನ ನಾವು ಆಳ್ತೀವಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1932ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ರಾಮ್ ಸೇಮ್ ಆಕ್ಟ್ ಅವರ ಅಧ್ಯಕ್ಷತೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದಲ್ಲಿ ಪ್ರತಿಯೊಂದು ಪ್ರಜೆಗೂ ಮತ್ತು ಹೆಣ್ಣು ಮಕ್ಕಳಿಗೆ ಓಟನ್ನ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ನಮ್ಮೆಲ್ಲರಿಗೂ, ಮಹಿಳೆಯರಿಗೂ ಮತ್ತು ಪುರುಷರಿಗೆ ಓಟಿನ ಅಧಿಕಾರವನ್ನ ತಂದುಕೊಟ್ರು. ಆದ್ರೆ ಅಮಿತ್ ಶಾ ಅವ್ರ ಅಪ್ಪನು ಕೂಡ ಓಟ್ ಇರಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಓಟಿನ ಅಧಿಕಾರವನ್ನ ಕೊಡಿಸಿತ್ತು. 80 ಓಟ್ ಮಾತ್ರ ಇತ್ತು. ಆದ್ರೆ ಇವತ್ತೆಲ್ಲ 140 ಕೋಟಿ ಜನಕ್ಕೆ ಓಟಿನ ಅಧಿಕಾರವನ್ನ ಕೊಡಿಸಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದರ ಅರ್ಥ ಇವತ್ತು ಅಮಿತ್ ಶಾ ಒಂದು ಕಾನೂನನ್ನ ಬಂದ್ರು, ಅವರು ಹಸುಗಳು ಮೇಯಿಸ್ಕೊಂಡು ಬಂದ್ರು, ಕತ್ತೆಗಳ ಮೇಲೆ ಪಾತ್ರೆಗಳು ಹಾಕೊಂಡ್ ಬಂದಂತ ಬಿಕಾರಿ ನನ್ನ ಮಕ್ಕಳು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅದನ್ನ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ದೇಶದ ಮಣ್ಣಿನ ಮಕ್ಕಳು ಇವತ್ತು ನೋಡಿ ಬ್ರಾಹ್ಮಣರನ್ನು ಸುಡ್ತಾರೆ. ಯಾಕೆ ಸುಡ್ತಾರೆ ಅಂದ್ರೆ ಈ ನೆಲದ ಮಕ್ಕಳಲ್ಲ ಅವರು. ಯಾರು ಈ ನೆಲದಲ್ಲಿ ಉಳ್ತಾರೋ ನಿಜವಾದ ವಾರಸ್ದಾರರು ನಾವು. ಅದನ್ನ ಅರ್ಥ ಮಾಡ್ಕೊಬೇಕಾಗಿದೆ ನಾವೆಲ್ಲರೂ ಕೂಡ. ಇವತ್ತು ಅಮಿತ್ ಶಾ ಬಹಳ ಧೈರ್ಯದಿಂದ ಹೇಳ್ತಾ ಇದ್ದಾನೆ, ಅಂಬೇಡ್ಕರ್ 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 ಮ್ಯಾಜಿಕ್ ಅಂತ. ಅಮಿತ್ ಶಾ ಅವ್ರಿಗೆ ಹೇಳ್ಬೇಕು, ಮುಂದಿನ ದಿನಗಳಲ್ಲಿ ಈ ದೇಶವನ್ನ ದಲಿತರು ಮತ್ತು ಮುಸಲ್ಮಾನರು, ಹಿಂದುಳಿದ ವರ್ಗದವರು ಈ ದೇಶವನ್ನ ಬರುವ ಚುನಾವಣೆಗೆ 28ರಲ್ಲಿ ನಡೆಯುವ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಹೋರಾಟ ಮಾಡಿ ಮುಂದೆ ಈ ದರಿದ್ರ ಸರ್ಕಾರವನ್ನ ಕೆಡವಿ ನಮ್ಮ ಸರ್ಕಾರವನ್ನ, ಅಂಬೇಡ್ಕರ್ ಸಿದ್ಧಾಂತ ಇರುವಂತ ಸರ್ಕಾರವನ್ನ ನಾವು ತರಬೇಕಾಗಿದೆ. ಇವತ್ತು ಬಂಧುಗಳೇ, ಮೊನ್ನೆ ಪ್ರಿಯಾಂಕಾ ಗಾಂಧಿ ಸಂವಿಧಾನ ಪೀಠಿಕೆಯನ್ನು ಹಿಡಿದುಕೊಂಡು ಪ್ರಮಾಣ ವಚನವನ್ನ ಮಾಡಿದ್ರು. ಅದೇ ರಾಹುಲ್ ಗಾಂಧಿ ಅವರು ಸಂವಿಧಾನ ಪೀಠಿಕೆಯನ್ನು ಹಿಡಿದು ಪ್ರಮಾಣ ವಚನ ಮಾಡಿದ್ರು. ಇಡೀ ಆ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಏನು ಇವರು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸರ್ಕಾರ ಆಗ್ಬೇಕು ಅಂತ ಹೋರಾಟ ಮಾಡಿದ್ರು. ಆದ್ರೆ ರಾಹುಲ್ ಬಾಯಲ್ಲಿ ಬರ್ತಾ ಇದ್ದದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ನಮ್ಮ ಕೈಯಲ್ಲಿ ಇರಬೇಕಾಗಿದೆ, ಸಂವಿಧಾನ ನಮ್ಮ ಕೈಯಲ್ಲಿ ಇರಬೇಕಾಗಿದೆ, ಸಂವಿಧಾನವನ್ನು ಯಥಾಸ್ಥಿತಿ ಜಾರಿ ಮಾಡಬೇಕಾಗಿದೆ. ಇಂತ ಸುಳ್ಳು ಹೇಳ್ಕೊಂಡು ನರೇಂದ್ರ ಮೋದಿ ಕೇವಲ SLC ಫೈಲು, ಬಾಬಾ ಸಾಹೇಬ್ ಅಂಬೇಡ್ಕರ್ 32 ಡಿಗ್ರಿ ಓದಿರೋದು ಒಬ್ಬ ದಡ್ಡನ್ನು ಕೊಡಿಸಿದ್ದಾರೆ ಈ ದೇಶದ ಪ್ರಧಾನಿಯಾಗಿ. ಅವನು ಏನು ಗೊತ್ತಿಲ್ಲ, ಅವನು ಒಂಥರ ಈ ಬುಡ್ಬುಡ್ಕಲಿ ಆಟ ಆಡ್ಕೊಂಡು ಜನಗಳನ್ನ ಯಾಮಾರಿಸ್ತಾ ಇದ್ದಾನೆ. ಆದ್ರೆ ಈ ದೇಶದ ವಾರಸ್ದಾರರಾದ ನಾವು
ಐಕ್ಯತೆಯಿಂದ ಮುಸಲ್ಮಾನರು ಮತ್ತು ನಾವು ಹಿಂದುಳಿದ ವರ್ಗಗಳು ಈ ದೇಶವನ್ನ ಕಾಯಬೇಕಾಗಿದೆ. ನಾವೆಲ್ಲರೂ ಸಹ ಸಮಾವೇಶಗೊಂಡಿದ್ದೀವಿ ಅಂತ ಹೇಳಿದ್ರೆ ಇವತ್ತು ಏನು ಕೇಂದ್ರ ಸರ್ಕಾರದ ಅಮಿತ್ ಶಾ ಸಂಸತ್ ಭವನದ ಸಭೆಯಲ್ಲಿ ಅಂಬೇಡ್ಕರ್ 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 ಅಂತೇಳಿ ನೀವು ಅವ್ರನ್ನ ಧ್ಯಾನ ಮಾಡೋದ್ರ ಬದಲು ನೀವು ದೇವರುಗಳನ್ನ ಸ್ಮರಿಸಿದ್ರೆ ನಿಮ್ಗೆ ಸ್ವರ್ಗ ಲಭಿಸುತ್ತೆ ಅನ್ನೋ ಒಂದು ಹೇಳಿಕೆಯನ್ನ ನೀಡ್ತಾ ಅಂಬೇಡ್ಕರ್ ಅವರನ್ನ ಅವಹೇಳನಕಾರಿಯಾಗಿ ಮಾತಾಡಿ, ಅಂಬೇಡ್ಕರ್ ಅವರ ಬಗ್ಗೆ ಅವಮಾನಕಾರಿಯಾಗಿ ಮಾತಾಡಿ, ಅಂಬೇಡ್ಕರ್ಗೆ ಮತ್ತೆ ಈ ಅಂಬೇಡ್ಕರ್ ಅನುಯಾಯಿಗಳಿರ್ತಕ್ಕಂಥ ಭಾರತ ದೇಶದ ಬಹುದೊಡ್ಡ ಸಂಖ್ಯೆಯಾದ ನಮ್ಮ ಅಂಬೇಡ್ಕರ್ ಅನುಯಾಯಿಗಳಿಗೆ ಇವತ್ತು ನೋವನ್ನ ಉಂಟು ಮಾಡಿ ಅವಮಾನಗೊಳಿಸಿರ್ತಕ್ಕಂಥ ವಿಚಾರವನ್ನ ಖಂಡಿಸಿ ಇಡೀ ರಾಷ್ಟ್ರ ವ್ಯಾಪ್ತಿ ಅಮಿತ್ ಶಾ ವಿರುದ್ಧ ಅಮಿತ್ ಶಾ ಅವರನ್ನ ಸಂಸದ ಸ್ಥಾನದಿಂದ ಮತ್ತೆ ಕೇಂದ್ರ ಗೃಹ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕಂತೇಳಿ ಇವತ್ತು ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನ ಇಡೀ ಎಲ್ಲ ರಾಜ್ಯಗಳಲ್ಲೂ ಮಾಡ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ತಾಲೂಕಿನಲ್ಲೂ ಸಹ ಎಲ್ಲ ಭಾಗಗಳಲ್ಲೂ ಸಹ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ ಎಲ್ಲ ದಲಿತ ಚಳವಳಿಯ ಪ್ರತಿನಿಧಿಗಳು. ಇಂದು ಇವತ್ತು ಈ ಸರ್ಜಾಪುರ ಭಾಗದ ಅಂಬೇಡ್ಕರ್ ವೃತ್ತದಲ್ಲಿ ಏನು ಅಮಿತ್ ಶಾ ಹೇಳಿಕೆಯನ್ನ ಖಂಡಿಸಿ ಇವತ್ತು ಎಲ್ಲ ದಲಿತ ಚಳವಳಿಗಳ ಒಕ್ಕೂಟ ಮತ್ತು ವಿಸಿಕೆ ಪಕ್ಷದ ವತಿಯಿಂದ ಇವತ್ತು ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಇವತ್ತು ಹೋರಾಟವನ್ನ ಕೈಗೆತ್ತಿಕೊಂಡಿದ್ದೀವಿ. ಅಂತ ಹೋರಾಟಕ್ಕೆ ಇವತ್ತು ನೀವೆಲ್ಲರೂ ಸಹ ಬಂದು ಭಾಗವಹಿಸಿದ್ದೀರಾ. ಈ ಒಂದು ಹೋರಾಟವನ್ನ ನಾವು ಅಮಿತ್ ಶಾ ಅವರನ್ನ ಕೆಳಗಿಳಿಸಬೇಕಂತೇಳಿ ರಾಷ್ಟ್ರಪತಿಗೆ ನಾವು ಒತ್ತಾಯಿಸೋದ್ರ ಮೂಲಕ ಬಹುಶಃ ಈ ದಿನ ಬಹುತೇಕ ರಾಜಕೀಯ ಪಕ್ಷಗಳು ಬಿಜೆಪಿಯನ್ನು ಒಳಗೊಂಡಂತೆ ಈ ದಿನ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಬಳಸ್ತಿದ್ದಾರೆ. ಯಾಕೆ ಅಂಬೇಡ್ಕರ್ನ ಈ ಸಮಾಜ ಒಪ್ಕೊಳ್ಬೇಕಾದ್ರೆ ಯಾಕೆ ಅಮಿತ್ ಶಾ ಅಂತ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಯ ಉಂಟಾಗುತ್ತಂದ್ರೆ, ಯಾಕೆ ಇವ್ರಿಗೆ ಭಯ ಅಂತಂದ್ರೆ, ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಒಬ್ಬ ವ್ಯಕ್ತಿಯಾಗಲ್ಲ ಮಾತಾಡ್ತಾ ಇರೋದು, ಯಾವ ರೀತಿಯ ಸಮಾಜವನ್ನ ನಾವು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. 1935 ಅನ್ನಿಹಿಲೇಷನ್ ಆಫ್ ಕಾಸ್ಟ್ ಅಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು, ನಾವು ಯಾವ ತರದ ಸಮಾಜವನ್ನ ಕಟ್ಟಬೇಕು ಅಂತಂದ್ರೆ ಆ ಸಮಾಜದ ತಳಹದಿ ಸ್ವತಂತ್ರ, ಸಮಾನತೆ ಮತ್ತು ಸಹೋದರತ್ವ ಆಗಿರಬೇಕು ಅಂತೇಳಿ 1935. ಅದನ್ನೇ 1947 ಸ್ವಾತಂತ್ರ್ಯ ಬಂದ ನಂತರ ಈ ದೇಶದ ಸಂವಿಧಾನ ರಚನೆ ಮಾಡಬೇಕಾದ್ರೆ ಅದರ ಪೀಠಿಕೆಯಲ್ಲೂ ಸಹ ಅಂಬೇಡ್ಕರ್ ಅವರು ಯಾವ ರೀತಿಯ ಸಮಾಜವನ್ನ ಈ ಭಾರತದಲ್ಲಿ ನಾವೆಲ್ಲ ಸೇರಿ ಕಟ್ಟಬೇಕು ಅಂತಂದ್ರೆ ಆ ಸಂವಿಧಾನದ ಪೀಠಿಕೆಯಲ್ಲೂ ಇರುತ್ತೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತ್ವ. ಇವ್ರಿಗೆ ಯಾಕೆ ಈ ಮೌಲ್ಯಗಳು ಒಗ್ಗಿ ಬರಲ್ಲ ಅಂತಂದ್ರೆ, ಇವರು ಹೇಳೋದೆಲ್ಲ ಏನು, ಹಿಂದೂ ನಾವೆಲ್ಲ ಒಂದು. ಆದ್ರೆ ಅಂಬೇಡ್ಕರ್ ಹೇಳ್ತಾರೆ ಭಾರತೀಯರೆಲ್ಲ ಒಂದೇ, ಮಹಿಳೆ, ಗಂಡು ಮತ್ತು ಮಹಿಳೆ ಇಬ್ಬರು ಸಹ ಸಮಾನರು. ಆದ್ರೆ ಇವರು ಒಪ್ಕೊಳ್ತಕ್ಕಂಥ ಮನುಸ್ಮೃತಿ ಹೇಳುತ್ತೆ ಇವರಿಬ್ಬರು ಸಮಾನರಲ್ಲ. ಎಲ್ಲಾ ಜಾತಿಗಳೆಲ್ಲ, ಎಲ್ಲಾ ಭಾರತೀಯರಲ್ಲೂ ಸಹ ಸಮಾನತೆಯನ್ನ ಕಂಡುಕೊಳ್ಬೇಕು ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ. ಆದ್ರೆ ಇವರು ಜಾತಿಗಳ ಮಧ್ಯೆ ವ್ಯವಸ್ಥಿತವಾಗಿ ಕುತಂತ್ರಿತನವನ್ನ ಮಾಡಿ ಮನುಸ್ಮೃತಿಯನ್ನ ಎತ್ತಿ ಹಿಡಿಯುವಂತ ಕುತಂತ್ರ ಇವರದು. ಸೊ ಹೀಗಾಗಿ ಎಲ್ಲಿವರೆಗೂ ಸಹ ಅಂಬೇಡ್ಕರ್ ಅನ್ನ ಹೆಚ್ಚು ಈ ಸಮಾಜ ಒಪ್ಕೊಳ್ತಾ ಹೋಗುತ್ತೋ, ಸ್ವಾತಂತ್ರ್ಯ, ಸಮಾನತೆ, ಮನುಷ್ಯತ್ವದ ಮೌಲ್ಯಗಳು ಈ ಸಮಾಜದಲ್ಲಿ ಪಸರಿಸ್ತಾ ಹೋಗುತ್ತೆ, ಹೋರಾಟಗಳು ನಡೆಯುತ್ತೆ ಅಂತಹ ಒಂದು ಸಮಾಜವನ್ನ ಕಟ್ಟಲಿಕ್ಕೆ. ಅಂತಹ ಹೋರಾಟ ಇವರನ್ನ ಅಧಿಕಾರದಲ್ಲಿ ಇಡ್ಲಿಕ್ಕೆ ಬಿಡೋದಿಲ್ಲ. ಅಂತಹ ಹೋರಾಟಗಳು ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸುತ್ತೆ. ಇವರ ಕುತಂತ್ರ, ಮನುಸ್ಮೃತಿಯ ಕುತಂತ್ರವನ್ನ ಈ ಸಮಾಜದಲ್ಲಿ ಎತ್ತಿ ಹಿಡಿಬೇಕು ಅನ್ನುವಂತ ಕುತಂತ್ರವನ್ನ ಅದು ಬುಡಮೇಲ್ ಮಾಡುತ್ತೆ. ಹೀಗಾಗಿ ಇವರಿಗೆ ಅಂಬೇಡ್ಕರ್ ಅಂದ್ರೆ ಆಗೋದಿಲ್ಲ, ಇವರಿಗೆ ಬಸವಣ್ಣ ಅಂದ್ರೆ ಆಗೋದಿಲ್ಲ, ಇವರಿಗೆ ಕುವೆಂಪು ಅಂದ್ರೆ ಆಗೋದಿಲ್ಲ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಇವರ ಕೈಯಲ್ಲಿ ರಕ್ತ ಇದೆ. ಇವರು ಮಾನವ ಹಕ್ಕುಗಳ ಮೇಲೆ, ಮಾನವೀಯತೆ ಮೇಲೆ, ಸಮಾನತೆಯ ಮೇಲೆ ಅಧಿಕಾರಕ್ಕೆ ಬಂದವರಲ್ಲ. ಇವರು ಮನುಷ್ಯನನ್ನ ಧರ್ಮದ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ, ಭಾಷೆಯ ಆಧಾರದ ಮೇಲೆ ಮನುಷ್ಯತ್ವವನ್ನು ಸಮಾಧಿ ಮಾಡಿ ಆ ಸಮಾಧಿ ಮೇಲೆ ಅಧಿಕಾರಕ್ಕೆ ಬಂದಂತವರು ಇವರು.
ಈ ದೇಶದಲ್ಲಿ ಪ್ರಜಾಪ್ರಭುತ್ವನ ನಾವು ಗಟ್ಟಿ ಮಾಡ್ಬೇಕು ಅಂತಂದ್ರೆ ಒಬ್ಬ ಅಂಬೇಡ್ಕರ್ ಅಲ್ಲ, ನಾವೆಲ್ಲರೂ ಅಂಬೇಡ್ಕರ್ ಆಗ್ಬೇಕು. ಅಲ್ಲಿನ ಜನಗಳಿಗೆ ಇವರು ದೇವರೇ ಆಗಿಲ್ಲ, ರಾಕ್ಷಸರು ಇವರಲ್ಲ. ಇವತ್ತು ಕೂಡ ಆ ಮನು ಅಂತ ಹೇಳಿ ಆ ಮನುಶಾಸ್ತ್ರವನ್ನು ಸುಟ್ಟಾಕಿದಂತ ರಾಮನವರನ್ನು ಆ ಆಟದ ಮೈದಾನದಲ್ಲಿ ಬಾಬಾ ಸಾಹೇಬರು ಸುಟ್ಟಾಕಿದ್ರು. ಅದ್ರ ಕತೆ ಇನ್ನೂ ಯಾಕೆ ಇಟ್ಕೊಂಡಿದ್ದೀರಾ? ಸಂವಿಧಾನ ಜಾರಿಯಾಗಿ 70 ವರ್ಷ ಆಗಿದೆ. 70 ವರ್ಷಗಳಿಂದ ಈ ದೇಶದ ಬಡತನ, ಗುಡಿಸಲುಗಳು, ನಿರುದ್ಯೋಗ, ದೇಶ ಶಾಂತಿಗೆ ಬರಬೇಕಾಗಿತ್ತು, ಅಭಿವೃದ್ಧಿ ಕಾಣಬೇಕು. ಅಭಿವೃದ್ಧಿ ಬಗ್ಗೆನೇ ಮಾತಾಡೋಣ, ಡೈಲಿ ಗಲಾಟೆ, ಡೈಲಿ ಸಿದ್ದರಾಮಯ್ಯನಿಗೆ ಅಡ್ಡ ಹಾಕೋದು. ಇವರು ಏನೋ ರಾಹುಲ್ ಗಾಂಧಿ ಏನೋ ಮಾತಾಡ್ತಾರೆ. 10 ವರ್ಷದಿಂದ ರಾಹುಲ್ ಗಾಂಧಿ ಅವರು ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ರನ್ನ ಇಟ್ಕೊಂಡು ಚಿಂತನೆನ ಇವತ್ತು ಸಂಸತ್ತಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಒಬ್ಬ ಮೋದಿ ಹೇಳ್ತಾರೆ ಕಾಂಗ್ರೆಸ್ ಮುಕ್ತ ರಾಷ್ಟ್ರ ಮಾಡ್ತೀನಿ, ನಾನು 370 ಇದು ಜಾರಿ ಮಾಡಿದ್ದೀನಿ ಕಾಶ್ಮೀರ ಜಮ್ಮುನ, ಅದೇ ಸಂಖ್ಯೆಯನ್ನ ನಾನು ಅಧಿಕಾರಕ್ಕೆ ತರ್ತೀನಿ ಅಂತ ಪ್ರತಿಜ್ಞೆ ಮಾಡಿದ್ದ. ಇವತ್ತು ನೀನು ಕಟ್ಟಿದಂತ ರಾಮ ಮಂದಿರ, ನೀನು ಕಟ್ಟಿದಂತ ಅಯೋಧ್ಯೆ ಸೋತು ಸುಣ್ಣ ಆಯ್ತು. ಇಡೀ ದೇಶದಲ್ಲಿ ನಿನಗೆ ಎಲ್ಲಿ ಬಲ ಬರಬೇಕು ಅಲ್ಲಿ ಬಂದಿಲ್ಲ. ಇವತ್ತು ಸ್ಟೇಬಲ್ ಗವರ್ಮೆಂಟ್ ಮಾಡ್ತೀನಿ ಅಂತ ನೀನು ಒಬ್ಬ ರಾಷ್ಟ್ರಪತಿ ಮುಂದೆ ಭಾಷಣವನ್ನ ಬರದೆ, ಮೊದಲನೇ ಭಾಷಣ ಒಬ್ಬ ಮೇಹ್ತಾ ಅಂತಕ್ಕಂಥ ಆ ವೆಸ್ಟ್ ಬೆಂಗಾಲಿನ ಮಹಿಳೆ MP ಅವರು, ರೇ ಮೋದಿ ಅವರೇ, ರಾಷ್ಟ್ರಪತಿ ಕೈಯಲ್ಲಿ ಸ್ಟೇಬಲ್ ಗವರ್ಮೆಂಟ್ ಅಂತ ಯಾಕೆ ಹೇಳಿಸ್ತೀಯ? ನಿಮ್ದು ಸ್ಟೇಬಲ್ ಗವರ್ಮೆಂಟ್ ಬಿಜೆಪಿ ಒಂದು ಏಕಪಕ್ಷೀಯವಾಗಿ ಬರಲಿಲ್ಲ ಅಧಿಕಾರಕ್ಕೆ. ನೀನು ಬಿಹಾರಿ ಯಾರು ಆಂಧ್ರದ ಇವ್ರನ್ನ ಸಪೋರ್ಟ್ ತಗೊಂಡು ಇವತ್ತು 3 ಕಾಲಿನ ಮೇಲೆ ನಿಂತಿದೆ ನಿನ್ನ ಸರ್ಕಾರ. ನೋರ ಸ್ಟೇಬಲ್ ಗವರ್ಮೆಂಟ್ ಅಂತ ಮೇಹ್ತಾ ಆ ಬ್ಯಾನರ್ಜಿ ಹುಡುಕ್ತಾರೆ. ಇನ್ನೊಬ್ಬ ಘೋಷ್ ಅಂತಕ್ಕಂಥ MP ಮಾತಾಡ್ತಾರೆ. ಅಮಿತ್ ಶಾ ಏನೋ ಉತ್ತರ ಕೊಡಕ್ ಹೋಗ್ತಾರೆ. ಚುಪ್ ಚುಪ್, ನಿನಗೆ ಸೇರಿರೋದಲ್ಲ ಇದು, ನನಗೆ ಸಂವಿಧಾನವನ್ನ ಮಾತಾಡೋ ಹಕ್ಕಿದೆ ಅಂತ ಮಹಿಳೆ ಅವರಗಟ್ಲೆ ಸಂವಿಧಾನ ಅಂಬೇಡ್ಕರ್ ಈ ದೇಶದ ಉದ್ದಗಲಕ್ಕೂ ಮಣಿಪುರ್ ತೆಗೆದುಕೊಳ್ಳಿ ಸ್ವಾಮಿ, ಗೋಲಿಬಾರು, ಮಹಿಳೆಯರ ಮೇಲೆ ಅತ್ಯಾಚಾರ, ನಿನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ನೀನು ಒಬ್ಬ ರಕ್ಷಣಾ ಮಂತ್ರಿಯಾ? ಯಾಕೆ ಹತ್ತಿಕ್ಕಿಲ್ಲ? ಮಣಿಪುರನ್ನ ಯಾಕೆ ಹತೋಟಿಗೆ ತರಲಿಲ್ಲ? ಒಂದು ಜಮ್ಮು ಕಾಶ್ಮೀರ ಕಂಟ್ರೋಲ್ ಮಾಡಿದೆ ಅಂತ ಮೀಸಲಿಟ್ಟಿಲ್ಲ, ಮೇಷು ಕುಟ್ಕೊಳ್ತೀಯಲ್ಲ. ಒಬ್ಬ ಬಾಬಾ ಸಾಹೇಬ್ರನ್ನ ಜಪ ಮಾಡ್ತೀಯ ಅಂತ ನೀನು ಮೇಜು ಕುಟ್ಕೊಳ್ತೀಯಲ್ಲ. ನೀನು ನಾಲಾಯಕ್ ಬಿಜೆಪಿ ಅವರನ್ನ ಪ್ರತಿಜ್ಞೆ ಮಾಡ್ತಿರಲ್ಲ. ಇವತ್ತು ಎಲ್ಲೋಗಿದೆ ನಿಮ್ಮ ಪ್ರತಿಜ್ಞೆಗಳು? ಯಾಕೆ ಈ ಬೆಂಕಿ ಹಾಕಿದೀಯಾ? ಈ ದೇಶಕ್ಕೆ ಈ ಬೆಂಕಿ ಹಾಕಿ ನನ್ನ ಬಡ ಜನರು ಬೀದಿಗಿಳಿಬೇಕಾ? ಎಷ್ಟು ಕೂಲಿನಾಲಿ, ಎಷ್ಟು ಅಂಗಡಿ ಮುಂಗಟ್ಟುಗಳು, ಎಷ್ಟು ಲಾಸು? ಇದು ಒಬ್ಬ ರಕ್ಷಣಾ ಮಂತ್ರಿ ಕರ್ತವ್ಯನ? ಮೋದಿ ಯಾಕೆ ಸುಳ್ಳೆತ್ತಿಲ್ಲ ಇನ್ನು? ಗುಜರಾತಿಗಳು, ನೀವು ಗುಜರಾತಿಗಳು ನಿಮ್ಮ ಸೇತುವೆಗಳನ್ನು ಕಾಪಾಡ್ಕೋಬೇಕು, ನಿಮ್ಮ ಬಿಸ್ನೆಸ್ ಅನ್ನ ರಕ್ಷಣೆ ಮಾಡ್ಕೋಬೇಕು. ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ ಇವರಿಬ್ರು ಹಿಂದೆ ಆ ರಾಹುಲ್ ಗಾಂಧಿ ಹೊಡ್ಕೊಳ್ತಾನೆ ಇದ್ದಾನೆ. ನೀವು ಮುಂದೆ ಇಬ್ರು ಹಿಂದೆ ಇಬ್ರು ಅಂತ ಅವನು ಕೇರಳ ಮಾಡ್ತೀರ ರಾಹುಲ್ ಗಾಂಧಿನ. ಇವತ್ತು ರಾಹುಲ್ ಗಾಂಧಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಕಾಂಗ್ರೆಸ್ ಸುಟ್ಟಾಕ್ಬಿಡ್ತು ಅಂಬೇಡ್ಕರ್ನ, ಅದು ಇದೆ ಅಂತ ಹೇಳ್ಕೊಂಡು ಬರ್ತಾ ಇದ್ದೀರಾ. ಇವತ್ತು ಇಂದಿರಾ ಗಾಂಧಿ ಅವರು ಐ ಹ್ಯಾಡ್ ಪ್ರಾಮಿಸ್ ಟು ಫೈಟ್ ಟು ಲಾಸ್ಟ್ ಡ್ರಾಪ್ ಆಫ್ ಮೈ ಬ್ಲಡ್ ಟು ಮೈ ಬ್ಲಡ್ ಅಂತ ಕುಡುಗುದ್ಲು. ಆ ಅಮ್ಮ ಪ್ರಾಣ ಬಿಡಕ್ ಮೊದಲು ಈ ದೇಶದ ನನ್ನ ರಕ್ತ ಕಣ ಇರುವವರೆಗೂ ಈ ದೇಶಕ್ಕೆ ತ್ಯಾಗವನ್ನ ಮಾಡ್ತೀನಿ ಅಂತ ಕುಡುಗುದ್ಲೆ. 84ರ ಸ್ಪೀಚ್ನಲ್ಲಿ ಇವತ್ತು ಅದೇ ರಾತ್ರಿ ಕೊಂದ್ರಲ್ಲ ನೀವಲ್ಲ, ಕೊಂದಿರೋದ್ರಿಂದ ಒಬ್ಬ ವಜೆ ಅಂತಕ್ಕಂಥ ಒಬ್ಬ ಜಸ್ಟಿಸ್ ಆ ಎಮ್ಮನ ಬಗ್ಗೆ ತೀರ್ಪನ್ನ ಕೊಡ್ತಾರೆ. ನಿಮಗೆ ಸಂವಿಧಾನದಲ್ಲಿ ಬದಲಾವಣೆ ಮಾಡಂತ ಬ್ಯಾಲೆಟ್ ಕೊಟ್ಟಿದೆ, ಆ ಬ್ಯಾಲೆಟ್ ಅಲ್ಲಿ ಬದಲಾವಣೆ ಮಾಡಿ ನಾಟ್ ಎ ಬುಲ್ಲೆಟ್ ಅಂತ ಹೇಳಿದ್ರು. ಆವತ್ತಿನ ಜಡ್ಜು ಎಲ್ಲರಿಗೂ ಜ್ಞಾಪಕ ಇರಬಹುದು. ಇದು
ಒಬ್ಬ ಜಸ್ಟಿಸ್ ಆಗಿ ಐ ಜಸ್ಟಿಸ್. ಸಂವಿಧಾನ ಉಳಿದ್ರೆ ನಾವು ಉಳಿತೀರಿ, ಸಂವಿಧಾನ ರಕ್ಷಣೆ ಮಾಡಿದ್ರೆ ನಾವು ಉಳಿತೀರಿ. ನಮ್ಮ ನಡೆಗೆ ಸಂವಿಧಾನದ ನಡೆಗೆ ಅಂತ ಇವತ್ತು ಸಂವಿಧಾನನೇ ನಮ್ಮ ಜೊತೆ. ಆ ಮುಸಲ್ಮಾನರಿಗೆ ಏನ್ ಕಿರುಕುಳ ಕೊಡ್ತಾ ಇದ್ದೀರಾ? ಹಿಜಾಬು ಅಲೈ ಟಾಪಿಕ್. ಇನ್ನೊಂದು, ಅವರು ಜಾತ್ರೆಗಳಲ್ಲಿ ಯಾವ ತರ ಮಾಡಬಾರ್ದಂತೀರಿ? ಯಾಕೆ ಅವರು ಶಾಂತಿಗಳಿಗೆ ಭಂಗ ಮಾಡ್ತೀರಾ? ನಿಮಗೆ ಅಧಿಕಾರ ಬಂದಿದೆ ಅಂದ್ರೆ ಸೊಕ್ಕು ತೋರಿಸ್ತೀರಾ? ಕೇಳೋರಿಲ್ಲ ಅನ್ಕೊಂಡಿದ್ದೀರಾ? ಹುಷಾರ್, ನಾವು ವಿದ್ಯಾವಂತರಾಗಿದ್ದೀರಿ. ನಾವು ಇವತ್ತಲ್ಲ ನಾಳೆ ಅಧಿಕಾರಕ್ಕೆ ಬರ್ತೀರಿ. ನಿಮ್ಮಂತ ನಾಯಿಗಳಿಗೆ ಪಾಠ ಹೇಳ್ತಕ್ಕಂಥ ವಿಚಾರವಾದಿಗಳು ನಾವಾಗಿದ್ದೀರಿ. ಕೇವಲ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಇವತ್ತು ಅಬ್ದುಲ್ ಕಲಾಂಗೆ ರಾಷ್ಟ್ರಪತಿ ಮಾಡಿದ್ರಿ, ಮುಸಲ್ಮಾನರಿಗೆ ಅಂತ ಬೀಗೋದು. ಆ ಮುಸ್ಲಿಂ ಜನರ ಹಿಂದ್ಗಡೆ 1000 ಜನ, ಲಕ್ಷಾಂತರ ಜನ ಮುಸ್ಲಿಮರಿಗೆ ನೋವು ಕೊಡೋದು. ಒಬ್ಬ ರಾಮನಾಥ್ ಕೋವಿಂದ ಎಸ್ಸಿನ ರಾಷ್ಟ್ರಪತಿ ಮಾಡೋದು, ಎಸ್ಸಿಗಳಿಗೆ ನಾವು ರಾಷ್ಟ್ರಪತಿ ಮಾಡಿದ್ದೀರಿ ಅನ್ನೋದು. ನಮ್ಮ ಇವತ್ತು ರೇಪ್ಗಳು ಮಾಡ್ತೀರ ನಮ್ಮ ಹೆಣ್ಣು ಮಕ್ಕಳಿಗೆ ಇನ್ನೂ ಜೀವಂತವಾಗಿದೆ ಜಾತೀಯತೆ. ಎಲ್ಲರಿಗೂ ಜೈ ಭೀಮ್. ಇಂದು ನಾವು ಸರ್ಜಾಪುರ ಸರ್ಕಲ್ ಅಲ್ಲಿ ಸರ್ಜಾಪುರ ಭಾಗದ ಎಲ್ಲ ಮುಖಂಡರ ವತಿಯಿಂದ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಸಂವಿಧಾನ ವಿರೋಧಿ ಅಮಿತ್ ಶಾಗೆ ಧಿಕ್ಕಾರ ಕೂಗ್ತಾ ಇದ್ದೀವಿ. ಅವರು ಕ್ಯಾಬಿನೆಟ್ನಿಂದ ಅವ್ರನ್ನ ವಜಾ ಮಾಡೋವರೆಗೂ ನಮ್ಮ ಹೋರಾಟನ ಅಲ್ಲಲ್ಲಿ ನಡೆಸ್ತಾನೆ ಇರ್ತೀವಿ. ದೇಶದ ಮಹಾನ್ ಚೇತನ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರನ್ನು ಅವಹೇಳನಕಾರಿಯಾಗಿ ಅಂಬೇಡ್ಕರ್ ಅಂತ ಹೇಳಿದ್ರೆ ಅದೊಂದು ಫ್ಯಾಷನ್ ಅಂತ ಹೇಳ್ತಾರೆ. ಅದು ಫ್ಯಾಷನ್ ಅಲ್ಲ, ನಮ್ಮ ಹೃದಯ ಬಡಿತ ಅಂತ ನಾವು ಹೇಳ್ತೀವಿ. ಹಾಗೆ ಬೆಳಗಾವಿಯಲ್ಲಿ ಮಹಿಳಾ ಸಚಿವರನ್ನ ಒಂದು ವೇಶ್ಯೆಗೆ ಹೋಲಿಸ್ತಾರೆ ಅಂತಂದರೆ ಇವರು ಮನಸ್ಥಿತಿ ಹೇಗಿದೆ ಅಂತ ತಿಳ್ಕೋಬೇಕು. MLC CT ರವಿ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ? ಅವ್ರ ಮಗಳಿಲ್ವಾ? ತಾಯಿ ಇಲ್ವಾ? ಅವ್ರ ಅಮ್ಮ ಒಂದು ಹೆಣ್ಣಲ್ವಾ? ಒಂದು ಹೆಣ್ಮಗಳು MLA ಆಗೋದೇ ತಪ್ಪ? ಅವರು ಸಚಿವರಾಗಿರೋದೇ ತಪ್ಪ? ನಮ್ಮ ಬಾಬಾ ಸಾಹೇಬ್ರ ಸಂವಿಧಾನ ಇರೋದ್ರಿಂದ ಅವರು ಒಂದು ಸಚಿವ ಸ್ಥಾನ ಪಡ್ಕೊಂಡಿದ್ದಾರೆ. ಈ ಸಚಿವ ಸ್ಥಾನ ಪಡ್ಕೊಂಡಿರೋದೇ ಒಂದು ತಪ್ಪ ಅಂತ ತಿಳ್ಕೊಂಡು ಅವ್ರನ್ನ ವೇಶ್ಯೆಗೆ ಹೋಲಿಸ್ತೀರಲ್ಲ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಒಂದು ಸಚಿವೆ ಆಗಿರುವಂಥ ಒಂದು ಹೆಣ್ಮಗಳಿಗೆ ಆ ಥರ ಮಾತಾಡ್ತೀರಾ ಅಂತಂದರೆ ನೀವು ದೇಶಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಾ? ನಿಮ್ಮನ್ನ ಇಲ್ಲಿ ಎಲ್ಲ ಜನ ಆಯ್ಕೆ ಮಾಡಿ 12 ವರ್ಷದಿಂದ ಒಂದು ಕೇಂದ್ರದಲ್ಲಿ ಆಡಳಿತ ಮಾಡಲಿ ಅಂತ ಕಳಿಸಿರೋದು, ಹೆಣ್ಮಕ್ಳ ಮೇಲೆ ಆರೋಪ ಮಾಡಲಿ ಅಂತಲ್ಲ. ಈ ಜನಕ್ಕೆ ಏನಂತ ಸಂದೇಶ ಕೊಡ್ತಾ ಇದ್ದೀರಾ? ಎಲ್ರಿಗೂ ಜೈ ಭೀಮ್. ಏನಿವತ್ತು ಸರ್ಜಾಪುರ ಟೌನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದ ಬೇಜವಾಬ್ದಾರಿ ಗೃಹ ಮಂತ್ರಿ ಅಮಿತ್ ಶಾ ಅವರು ಆಡಿರ್ತಕ್ಕಂಥ ಮಾತುಗಳನ್ನು ಮತ್ತು ಈ ದೇಶದ ಬಹುಜನರ ಮನಸ್ಸಿಗೆ ಭಾಳ ಭಾವನಾತ್ಮಕ ನೋವನ್ನುಂಟು ಮಾಡಿ ಆಡಿರ್ತಕ್ಕಂಥ ಮಾತುಗಳನ್ನು ಇವತ್ತು ನಾವು ವಿರೋಧ ಮಾಡಿ ಇವತ್ತು ಸರ್ಜಾಪುರ ಟೌನ್ ಭಾಗದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ಅನೇಕ ದಲಿತ ಮುಖಂಡರು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತರು, ಯುವಕರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ಸೇರಿ ಇವತ್ತು ಒಂದು ಬೃಹತ್ ಮಟ್ಟದಲ್ಲಿ ಇವತ್ತು ಒಂದು ರಸ್ತೆ ತಡೆ ಮಾಡಿ ಒಂದು ಸಾಂಕೇತಿಕ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಈ ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ಅಮಿತ್ ಶಾ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತಾಯಿದೆ. ಇವತ್ತು ಈ ದೇಶದ ಸಂವಿಧಾನ ಆಧಾರದ ಮೇಲೆ ಇವತ್ತು ಈ ದೇಶದ ಪಾರ್ಲಿಮೆಂಟ್ ಆಗಿರ್ಬೋದು, ಈ ದೇಶದ ವಿಧಾನಸೌಧ ಆಗಿರ್ಬೋದು, ಇವತ್ತು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ ಇವತ್ತೇನು ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಆಧಾರದ ಮೇಲೆ ಇವತ್ತು ನಿಂತಿರೋದು. ಇವೆಲ್ಲವುಗಳ ಆಧಾರದ ಮೇಲೆ ನೀವು ಜನಪ್ರತಿನಿಧಿಗಳಾಗಿ ಇವತ್ತು ಪಾರ್ಲಿಮೆಂಟಲ್ಲಿ ಹೋಗಿದ್ರೆ, ಇವತ್ತು ವಿಧಾನಸಭೆಗಳಲ್ಲಿ ವಿಧಾನ ಪರಿಷತ್ಗಳಲ್ಲಿ ಕೂತು ಇವತ್ತು ನೀವು ನಿಮ್ಮ ಇಷ್ಟಾನುಸಾರ ಬಿಲ್ ಪಾಸ್ ಮಾಡ್ಕೊಂಡು ಇವತ್ತು ನಿಮ್ಮ ಇಷ್ಟಾನುಸಾರ ನಿಮ್ಮ ಮಾತುಗಳನ್ನು ಹರಿಬಿಡ್ತಾ ಇದ್ದೀರಾ. ಇವತ್ತು ನಾವು ಈ ಒಂದು ವಿಚಾರವಾಗಿ ಇಡೀ ದೇಶದಂತ ಎಲ್ಲ ಕಡೆ ಭುಗಿಲೆದ್ದು ಇವತ್ತು ಹೋರಾಟಗಳು ನಡೀತಾ ಇದೆ. ಆದರೂ ಇವತ್ತು ಬಿಜೆಪಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಬಿಜೆಪಿ ಮೌನ ಒಂದು ಸ್ವೀಕಾರ ಮಾಡ್ತಾ ಇದೆ. ಅದು ಹಿನ್ನೆಲೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಸನ್ಮಾನ್ಯ ಮೋದಿಜಿಯವರು ಇವತ್ತು ಎಲ್ಲಾದ್ರೂ ಒಂದು ಕಡೆ ಎಲ್ಲೋ ಒಂದು ಬೈ ಮಿಸ್ಟೇಕ್ ಆಗಿರ್ಬೋದು ಅಥವಾ ಅಚಾತುರ್ಯವಾಗಿ ಅಮಿತ್ ಶಾ ಮಾತಾಡಿರ್ಬೋದು ಅನ್ನೋ ಹಿನ್ನೆಲೆ ಕೂಡ ಇವತ್ತು ಯಾರು ಕೂಡ ಬಿಜೆಪಿ ಪಕ್ಷರು ಇವತ್ತು ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ಸಂದರ್ಭದಲ್ಲಿ ಬ್ರಿಟಿಷರು ಈ ದೇಶವನ್ನು 300 ವರ್ಷಗಳ ಆಳ್ವಿಕೆ ಮಾಡಿ ತದನಂತರ
ಭಾರತಕ್ಕೆ ಸ್ವತಂತ್ರ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಈ ದೇಶದ ಸ್ವತಂತ್ರ ಪೂರ್ವದಲ್ಲಿ ಇರ್ತಕ್ಕಂಥ ಮುಖ್ಯ ಹೋರಾಟಗಾರರು ಇವತ್ತು ಬ್ರಿಟಿಷ್ ಅಧಿಕಾರಿಗಳ ಹತ್ರ ಹೋಗ್ತಾರೆ. ಸ್ವಾಮಿ, ಈ ದೇಶವನ್ನ ನೀವು ನಮಗೆ ಬಿಟ್ಕೊಡ್ತಾ ಇದ್ದೀರಾ, ನಮಗೆ ನಮ್ಮದೇ ಆದಂಥ ಒಂದು ಸ್ವತಂತ್ರ ನಮಗೆ ಒಂದು ಸಂವಿಧಾನ ಬೇಕು, ಆ ಸಂವಿಧಾನ ಒಂದು ಬರೆದುಕೊಡಿ ಅಂತ ಹೋದಾಗ ಬ್ರಿಟಿಷ್ ಪ್ರಧಾನಿ ಹೇಳ್ತಾರೆ, ಅಲ್ಲ ನಿಮ್ಮ ದೇಶದ ಒಂದು ಜ್ಞಾನ ಭಂಡಾರನೇ ಇದೆ, ಇವತ್ತು ಆ ಜ್ಞಾನ ಭಂಡಾರವನ್ನು ಬಿಟ್ಟು ನೀವು ನಮ್ಮ ಹತ್ರ ಬಂದಿದ್ದೀರಿ, ನೀವು ಎಂಥ ಮೂರ್ಖರು ನೀವು, ಅವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಮೀಟ್ ಮಾಡ್ರಿ, ಅವ್ರ ಹತ್ರ ನೀವು ಚರ್ಚೆ ಮಾಡಿ, ಅವ್ರು ನಿಮ್ಗೆ ಈ ದೇಶಕ್ಕೆ ಒಂದು ಉತ್ತಮ ಸ್ವತಂತ್ರ ಒಂದು ಸಂವಿಧಾನ ಬರ್ಕೊಡ್ತಾರೆ ಅಂತ ಬಾಬಾ ಸಾಹೇಬ್ ವಿಚಾರವಾಗಿ ಅವತ್ತೇ ಅಂತ ಪ್ರಧಾನಿ ಹೇಳಿದ್ದಾರೆ. ಹಾಗಾಗಿ ಇವತ್ತು ಇಡೀ ವಿಶ್ವ ಇವತ್ತು ಬಾಬಾ ಸಾಹೇಬ್ ಬಗ್ಗೆ ಒಳ್ಳೆ ಗೌರವ ಇದೆ, ಒಳ್ಳೆ ಅಭಿಪ್ರಾಯ ಇಟ್ಕೊಂಡು ಇವತ್ತು ಅನೇಕ ವಿಚಾರಗಳನ್ನ ಮಂಡಿಸ್ತಾರೆ. ಪ್ರತಿನಿತ್ಯ ಬಾಬಾ ಸಾಹೇಬ್ ವಿಚಾರಗಳನ್ನ ಇವತ್ತು ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಇವತ್ತು ದಿನಕ್ಕೆ ಇವತ್ತು ಬಹಳ ಹೆಚ್ಚಾಗಿ ಯಾವುದಾದ್ರೂ ನಾಯಕರ ಬಗ್ಗೆ ಒಂದು ವಿಚಾರಗಳ ವಿನಿಮಯ ಆಗ್ತಾ ಇದೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರದೇ ಅಂತ ನಾನು ಈ ಸಂದರ್ಭ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಏನು ಅಮಿತ್ ಶಾ ಅವರು ತಮ್ಮ ಬೇಜವಾಬ್ದಾರಿ ಮಾತುಗಳನ್ನ ಆಡಿರ್ತಕ್ಕಂಥ ಮಾತುಗಳನ್ನ ಅವರು ಈ ದೇಶದ ಎಲ್ಲ ಬಹುಸಂಖ್ಯಾತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾಲಿಗೆ ಅವರು ನಮಸ್ಕಾರ ಮಾಡಿ ಅವ್ರು ಬಾಬಾ ಸಾಹೇಬರ ಪಾದದಲ್ಲಿ ನಮ್ಮ ಕ್ಷಮೆ ಕೇಳಬೇಕು. ಆಗ ಮಾತ್ರ ಅವ್ರು ಮಾಡಿರ್ತಕ್ಕಂಥ ಮಾತುಗಳಿಗೆ ಇದು ಎಲ್ಲ ಒಂದು ಕಡೆ ಇದಾಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ಈ ಬಹುಜನರು ಮಿಸ್ಟರ್ ಅಮಿತ್ ಶಾ ಅವರೇ ತಾವು ಬರೆದಿಟ್ಕೊಳ್ಳಿ, ಇವತ್ತು ಬಹುಜನರು ಏನು ಸುಮ್ಮನೆ ಕಣ್ಮಿಟ್ಕೊಂಡು ಕೂತ್ಕೊಂಡಿಲ್ಲ. ಅಂಬೇಡ್ಕರ್ ಅವರು ಕೇವಲ ಶೋಷಿತರಿಗೆ ಮಾತ್ರ ಅಲ್ಲ, ದಲಿತರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಬಹುಸಂಖ್ಯಾತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದೆ. ಅದ್ರಲ್ಲಿ ನೀವು ಒಬ್ಬರು ಫಲಾನುಭವಿ ಅಂತ ನೀವು ಮರಿಬೇಡಿ. ನಿಮ್ಮ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಿ ಆಗಿರ್ಬೋದು, ಅವರು ಕೂಡ ಈ ದೇಶದ ಸಂವಿಧಾನದ ಋಣದಲ್ಲಿ ಇವತ್ತು ಅನ್ನದಿಂದ ಪ್ರತಿಯೊಬ್ಬರು ತಿಳ್ಕೊಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರಾಜಕಾರಣ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಮನವಾದ ಯಾವುದೇ ಸರ್ಕಾರಗಳಾಗಿರ್ಬೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ತಾವು ಜವಾಬ್ದಾರಿಯಿಂದ ಮಾತನಾಡಿ. ಯಾಕಂದ್ರೆ ನೀವು ಕುತ್ಕೊಂಡಿರ್ತಕ್ಕಂಥದ್ದು ನಾವು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಪಾರ್ಲಿಮೆಂಟ್ ವಿಧಾನಸಭೆಗಳಲ್ಲಿ ನಿಮ್ಮ ಮಾತುಗಳು ಬಹಳ ಜವಾಬ್ದಾರಿಯಾಗಿರಲಿ. ಪ್ರತಿ ಇವತ್ತು ಜನಸಾಮಾನ್ಯರಿಂದ ಅಷ್ಟು ದಡ್ರಲ್ಲ, ನಿಮ್ಮ ಎಲ್ಲ ಚಟುವಟಿಕೆಗಳನ್ನು ಗಮನಿಸ್ತಾ ಇರ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ತಮಗೆ ನಾನು ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತೀನಿ. ನಮ್ಮೆಲ್ಲ ದಲಿತ ಸಂಘಟನೆ